right? God has given you those clothes you're wearing. ದೇವರು ನಿಮ್ಗೆ ಆ ಬಟ್ಟೆಗಳನ್ನ ಕೊಟ್ಟಿದ್ದಾರೆ The food ಹಾಕೊಳ್ಳೋದಕ್ಕೆ. you ate and came, He gave you that. ನೀವು ಊಟ ಮಾಡಿ ಬಂದಿದ್ದೀರಾ, ಆ ಊಟವನ್ನು ಕೊಟ್ಟಿದ್ದು It ಆತನು. is right for us to praise Him. ಆತನನ್ನು ಸ್ತುತಿಸೋದು ನಮ್ಮ We ಕರ್ತವ್ಯವಾಗಿದೆ. don't take things from God and stay silent. ನಾವು ದೇವರ ಹತ್ರದಿಂದ ಕಾರ್ಯಗಳನ್ನ ಪಡ್ಕೊಂಡು ಸುಮ್ಮನೆ There ಇರೋಕ್ಕಾಗೋದಿಲ್ಲ. has to be a transaction. There has to be a give and a take. ಅಲ್ಲಿ ಒಂದು ಟ್ರಾನ್ಸಾಕ್ಷನ್ ಇರಬೇಕು, ಪರಿವರ್ತನೆ ಇರಬೇಕು, ಕೊಡೋದು So the ತಗೊಳ್ಳೋದು moment ಇರಬೇಕು. you receive something from God, you thank Him. Yes. ನೀವು ದೇವರ ಹತ್ರದಿಂದ ಏನಾದ್ರೂ ಒಂದು ಪಡ್ಕೊಳ್ಳುವಾಗ ನೀವು ಅವ್ರಿಗೆ ಸ್ತೋತ್ರ ಹೇಳುತ್ತೀರಾ, ನಿಜ. But let me take you a little deeper and teach you something more. ಆದ್ರೆ ಇನ್ನ ನಾನು ಸ್ವಲ್ಪ ಆಳವಾಗಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಇನ್ನ ಕೆಲವು ಕಾರ್ಯಗಳನ್ನ In ನಿಮಗೆ the ways of ಕಲಿಸಿಕೊಡ್ತೇನೆ. the world, ಲೋಕದ ಪ್ರಕಾರ when you get something, you thank. ನಿಮ್ಗೆ ಏನಾದ್ರೂ ಸಿಗುವಾಗ ನೀವು ಧನ್ಯವಾದಗಳು ಅಂತ But ಹೇಳ್ತೀರಾ. in God's kingdom, ಆದ್ರೆ ದೇವರ ರಾಜ್ಯದಲ್ಲಿ you first thank, then you get. ಮೊದಲು ನೀವು ಧನ್ಯವಾದಗಳು ಹೇಳಬೇಕು, ಆಮೇಲೆ ನಿಮ್ಗೆ ಸಿಗುತ್ತದೆ. Hallelujah. You thank Hallelujah. Him for something and you will get that thing. ನಿಮಗೆ ಏನೋ ಒಂದು ಬೇಕು ಅಂತ ನೀವು ಅದಕ್ಕೆ ಧನ್ಯವಾದಗಳು ಹೇಳಿ ಆಮೇಲೆ ನೀವು ಪಡ್ಕೊಳ್ತೀರಾ. When you praise God, you lock it for yourself. ನೋಡಿ, ನೀವು ದೇವರನ್ನ ಸ್ತುತಿಸುವಾಗ ಆ ಆಶೀರ್ವಾದಗಳನ್ನ ನಿಮಗಾಗಿ ಪಡ್ಕೊಳ್ತೀರಾ. You write your name on that thing and say, hey, that's mine. ನಿಮ್ಮ ಹೆಸರನ್ನು ಅಲ್ಲಿ ಬರೆದಿಟ್ಟು ಹೇಳ್ತೀರಾ, ಇದು ನನ್ನದು. I am telling you, I taught you something today which can change your life. ನಾನು ಹೇಳುತ್ತೇನೆ, ಇವತ್ತು ನಾನು ನಿಮಗೆ ಒಂದು ಕಾರ್ಯವನ್ನು ಹೇಳಿಕೊಟ್ಟಿದ್ದೇನೆ, ಅದು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. Whatever it is you're looking for, ನೀವು ಯಾವ ಕಾರ್ಯಗಳಿಗಾಗಿ ನೋಡ್ತಾ whatever ಇದ್ರು ಸರಿ, it is you're seeking God for, ಯಾವುದಕ್ಕಾಗಿ ನೀವು ದೇವರನ್ನ ಹುಡುಕ್ತಾ start ಇದ್ರು ಸರಿ, praising Him for it. ಅದಕ್ಕಾಗಿ ನೀವು ದೇವರನ್ನ ಸ್ತುತಿ ಮಾಡೋದಕ್ಕೆ And you ಪ್ರಾರಂಭಿಸಿ. will see it happen in your life. ಅದು ನಿಮ್ಮ ಜೀವನದಲ್ಲಿ ನಡೆಯೋದನ್ನ ನೀವು Amen. ನೋಡ್ತೀರಾ. Whether it's that marriage you're looking for, those children you're looking for, ಆ ಮದುವೆಗಾಗಿ ನೀವು ನೋಡ್ತಾ ಇರಬಹುದು, ಇಲ್ಲ ಮಕ್ಕಳಿಗಾಗಿ ನೀವು ನೋಡ್ತಾ a ಇರಬಹುದು, good college education, ಒಂದು ಒಳ್ಳೆ ಕಾಲೇಜಲ್ಲಿ ಸೇರ್ಬೇಕು a ಅಂತ good ನೋಡ್ತಾ business ಇರಬಹುದು, opportunity, ಒಂದು ಒಳ್ಳೆ ವ್ಯಾಪಾರಕ್ಕಾಗಿ ನೀವು a ನೋಡ್ತಾ good ಇರಬಹುದು, spouse. ಒಂದು ಒಳ್ಳೆ ಸಂಗಾತಿಗಾಗಿ ನೀವು ನೋಡ್ತಾ ಇರಬಹುದು. Whatever you're looking for, start lifting your hand every day and praising God for it and thanking Him for it, and you will see it happen in your life. ಯಾವ ಕಾರ್ಯಗಳಿಗಾಗಿ ನೀವು ಎದುರು ನೋಡ್ತಾ ಇದ್ರೇನು, Hallelujah. ನಿಮ್ಮ ಕೈಗಳನ್ನ ಮೇಲಕ್ಕೆತ್ತಿ Hallelujah. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿ Praise ಸ್ತುತಿ is ಮಾಡಿ one of ಅದು ನಡೆಯುತ್ತದೆ. the greatest reservoirs of power. ಸ್ತುತಿ ಎಂಬುದು ಒಂದು ಶಕ್ತಿಯುತವಾದ ಒಂದು ಆಯುಧ. It carries power within it. ಅದರೊಳಗಡೆನೆ ಆ ಶಕ್ತಿಯೂ ಇದೆ. It somehow pleases God to such an extent that He gives in to your request. ಅದು ದೇವರಿಗೆ ತುಂಬಾ ಪ್ರಿಯವಾಗಿರುತ್ತದೆ. ಆತನು ನಿಮ್ಮ ಭಿನ್ನಹಕ್ಕೆ ಉತ್ತರ ಕೊಡುತ್ತಾರೆ. Imagine your little kids coming and starting to tell you, Daddy, so nice, Daddy. ಸ್ವಲ್ಪ ಯೋಚನೆ ಮಾಡಿ, ನಿಮ್ ಚಿಕ್ಕ ಮಕ್ಕಳು ಬಂದು ಹೇಳ್ತಾರೆ, ಅಪ್ಪ ನೀನ್ ತುಂಬಾ ಒಳ್ಳೆ ಅಪ್ಪ. Mummy, that time you gave me that food, you made that food for me, no, it was so nice. ಮಮ್ಮಿ ಅವತ್ತು ನೀವು ಮಾಡಿದ್ರಲ್ಲ ಅಡಿಗೆ ತುಂಬಾ ಚೆನ್ನಾಗಿತ್ತು. Today can you make this? ಇವತ್ತು ನೀವು ಅದು ಮಾಡ್ತೀರಾ? Will you make it or not? ನೀವು ಮಾಡ್ತೀರಾ ಇಲ್ವಾ? Heart will melt. ಹಾಗೆ ಹೃದಯ ಕರಗೋಗುತ್ತೆ. Sure ma, I will make this today and tomorrow for you. ಖಂಡಿತಮ್ಮ, ಇವತ್ತು ಮಾಡ್ತೀನಿ, ನಾಳೆನೂ ಮಾಡ್ತೀನಿ. What is happening? They know how to touch your heart. ಏನ್ ನಡೀತಾ ಇದೆ ಅವ್ರಿಗೆ ಗೊತ್ತು, ಹೇಗೆ ನಿಮ್ಮ ಹೃದಯವನ್ನ ಮುಟ್ಟೋದು. That is what I'm teaching you today. This is how you touch the heart of God. ಅದೇ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೇನೆ, ಹೀಗೇನೆ ನೀವು ದೇವರ ಹೃದಯವನ್ನು ಮುಟ್ಟಬೇಕು. He is your heavenly Father. ಆತನು ನಿಮ್ಮ ಪರಲೋಕದ ತಂದೆ. And you are His child. ನೀವು ಆತನ ಮಕ್ಕಳು. Just go to Him with an attitude of praise. ಸ್ತುತಿ ಎಂಬ ಮನೋಭಾವನೆಯಲ್ಲಿ Tell ಆತನ Him ಹತ್ರ what He ಹೋಗಿ, has done for you in the past. ನಿಮ್ಮ ಜೀವನದಲ್ಲಿ ಆತನು ಮಾಡಿರುವ Tell ಕಾರ್ಯಗಳನ್ನು Him what ಹೇಳಿ, you want to see in the future. ಭವಿಷ್ಯದಲ್ಲಿ ಏನ್ And ನೋಡ್ಬೇಕು ಎಂಬುದನ್ನ start ಕೇಳಿ, thanking Him for it in advance. ಅದಕ್ಕಾಗಿ ನೀವು ಮುಂಚಿತವಾಗಿ ಆತನಿಗೆ ಸ್ತೋತ್ರ ಮಾಡಿ. Hallelujah. Hallelujah. And I'm telling you, you will start seeing the manifestation of it. ನಾನು ಹೇಳುತ್ತೇನೆ, ಆ ಕಾರ್ಯಗಳು ನೆರವೇರುವುದನ್ನ ನೀವು ನೋಡುತ್ತೀರಾ. You know, there are many stories in the Bible which show us how praise is a power weapon. ವೇದವಾಕ್ಯದಲ್ಲಿ ಅನೇಕ ಕಥೆಗಳಿದೆ, ಹೇಗೆ ಸ್ತುತಿ ಒಂದು ಭಯಂಕರವಾದ ಆಯುಧವಾಗಿದೆ In the Old ಎಂಬುದಾಗಿ. Testament, in the times of Joshua, there was a battle strategy that God gave to Joshua. ಹಳೆ ಒಡಂಬಡಿಕೆಯಲ್ಲಿ ಯೆಹೋಶುವನ ಕಾಲದಲ್ಲಿ ದೇವರು ಯೆಹೋಶುವನಿಗೆ ಯುದ್ಧ ಮಾಡುವ ಒಂದು ಯುಕ್ತಿಯನ್ನು ಹೇಳಿಕೊಡುತ್ತಾರೆ. So Joshua was supposed to lead the children of Israel into the promised land after the death of Moses. ಮೋಶೆ ಮೃತಪಟ್ಟ ಮೇಲೆ ಯೆಹೋಶುವನು ಇಸ್ರೇಲ್ ಜನರನ್ನು ಆ ವಾಗ್ದಾನ ದೇಶಕ್ಕೆ ಕರ್ಕೊಂಡು ಹೋಗಬೇಕಾಗಿತ್ತು. And at that time they had to cross a place called Jericho. ಆ ಸಮಯದಲ್ಲಿ ಅವರು ಎರಿಗೋ ಪಟ್ಟಣವನ್ನು ದಾಟಿ And ಹೋಗಬೇಕಾಗಿತ್ತು. Jericho had these huge walls. ಆ ಎರಿಕೋ ಪಟ್ಟಣದಲ್ಲಿ ಈ ಒಂದು ದೊಡ್ಡ ಗೋಡೆಯೂ ಇತ್ತು. The whole city was surrounded by a huge wall.
ಆ ಇಡೀ ಪಟ್ಟಣವು ಒಂದು ದೊಡ್ಡ ಗೋಡೆಯಿಂದ ಮುಚ್ಚಲ್ಪಟ್ಟಿತ್ತು. Let me explain how big the wall is. It's not like this wall. ಅದು ಈ ತರ ಒಂದು ಗೋಡೆ ಅಲ್ಲ. The wall was so thick that a chariot could run on top of it. ಆ ಗೋಡೆ ಅಷ್ಟು ದೊಡ್ಡದಾಗಿತ್ತು, ಅದರ ಮೇಲೆ ಒಂದು ರಥನೇ ಹೋಗೋ ತರ ಇತ್ತು. Can you imagine how big that would have been? ಅದು ಎಷ್ಟು ದೊಡ್ಡದಾಗಿರಬಹುದು ಅಂತ Can one ಕಲ್ಪನೆ ಮಾಡಿ bullet ನೋಡ್ತೀರಾ? just make the wall fall down? That wouldn't be enough. ಒಂದೇ ಒಂದು ಬುಲೆಟ್ ಅಲ್ಲಿ ಆ ಗೋಡೆನ ಕೆಳಗಡೆ So ಬೀಳಿಸಕ್ಕಾಗತ್ತಾ? how ಆಗೋದಿಲ್ಲ. do they break down that wall and go and capture that land? ಹೇಗೆ ಅವರು ಆ ಗೋಡೆಯನ್ನು ಕೆಳಗಡೆ ತಳ್ಳಿದ್ರು, In the ಹೇಗೆ ಆ physical way, ಪಟ್ಟಣವನ್ನ ಅವರು it was ಸ್ವಾಧೀನಪಡಿಸಿದ್ರು? impossible. ಶಾರೀರಿಕವಾಗಿ ಅದು ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. Because the nation of Israel was pretty small. They were trying to go up from one place to another. They were already physically tired. ಯಾಕಂದ್ರೆ ಇಸ್ರೇಲ್ ದೇಶದವರು ತುಂಬಾ ಚಿಕ್ಕವರಾಗಿದ್ರು. ಅವರು ಒಂದು ದೇಶದಿಂದ ಇನ್ನೊಂದು ದೇಶದಲ್ಲಿ ಹೋಗೋಷ್ಟರೊಳಗೆ ಅವರು ತುಂಬಾ ಸೋತೋಗಿದ್ರು. And they had to fight one nation after another and after another. So they were already mentally tired too. ಅವರು ಒಂದು ದೇಶದಿಂದ ಇನ್ನೊಂದು ದೇಶದ ಜೊತೆ ಯುದ್ಧ ಮಾಡಿ 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 ಮಾನಸಿಕವಾಗಿ ಅವರು ತುಂಬಾ ಕುಗ್ಗಿ ಹೋಗಿದ್ರು. Do you think wars are easy? ನೀವು ಯೋಚನೆ ಮಾಡ್ತಾರೆ ಯುದ್ಧ ಮಾಡೋದು ತುಂಬಾ ಸುಲಭ ಅಂತ? Sometimes you see your own loved ones go away before your eyes. ಕೆಲವು ಸಮಯ ನೀವು ನೋಡ್ತೀರಾ, ನಿಮ್ಗೆ ತುಂಬಾ ಪ್ರಿಯರಾದವರು ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ. So they had to keep fighting and fighting to take their place. ಅವರು ತನ್ನ ಜಾಗವನ್ನ ಹಿಡ್ಕೊಳ್ಳೋದಕ್ಕಾಗಿ ದಿನ ಅವ್ರು And that's ಹೋರಾಡಬೇಕಾಗಿತ್ತು. when God gave them this strategy. ಆ ಸಮಯದಲ್ಲಿ ದೇವರು ಈ He ಯುಕ್ತಿಯನ್ನು ಅವರಿಗೆ he ಕೊಡ್ತಾರೆ. told Joshua, send the singers before the army. ಅವ್ರು ಹೇಳಿದ್ರು, ಯೆಹೋಶುವನೇ ಈ ಸೈನ್ಯಕ್ಕೆ ಮುಂಚಿತವಾಗಿ And ನೀನು ಹಾಡುವವರನ್ನ He ಕಳಿಸು. told them clearly, send them 7 times each day for 7 days. ಅವ್ರು ಹೇಳಿದ್ರು 7 ಸಾರಿ ಅವರನ್ನ ಕಳಿಸು 7 ದಿನಕ್ಕೆ. And then he gave them the entire strategy. He just told it very clearly to them what needed to happen when. ಆ ಇಡೀ ಯುಕ್ತಿಯನ್ನು ಅವ್ರಿಗೆ ಹೇಳಿ ಯೆಹೋಶುವನ ಅವ್ರಿಗೆ ತಿಳಿಸಿದನು. I won't go into the details because that's not the center of my message today. ಇವತ್ತು ಆ ಡೀಟೇಲ್ಸ್ ಗೆ ನಾನು ಹೋಗೋದಿಲ್ಲ, ಯಾಕಂದ್ರೆ ಅದು ನಮ್ಮ But you know what ಸಂದೇಶವಲ್ಲ. happened as a result of it? As a result of it, the walls of Jericho broke down. ಆದ್ರೆ ಅದರ ಪರಿಣಾಮ ಏನಾಯ್ತು ಗೊತ್ತಾ? ಆ ಯೆರಿಕೋ ಪಟ್ಟಣದ ಆ ಗೋಡೆ ಅದು ಕೆಳಗಡೆ ಬಿದ್ದು ಹೋಯಿತು. How? ಹೇಗೆ? Just by people shouting, the entire wall broke down? ಆ ಜನರು ಕೂಗಾಡಿದ್ರಿಂದ ಇಡೀ ಗೋಡೆನೇ ಬಿದ್ದೋಯ್ತಾ? You have shouted so many times, these walls didn't break down. ನೀವು ಎಷ್ಟೋ ಸಾರಿ ಕಿರ್ಚಾಡಿದ್ದೀರಾ, ಈ ಗೋಡೆಗಳು ಬೀಳಲಿಲ್ಲ. Imagine those huge walls. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಅಷ್ಟು ದೊಡ್ಡ ಗೋಡೆಗಳು. So it was not just their voice. ಅದು ಬರೀ ಅವರ ಸ್ವರ ಮಾತ್ರ Their ಅಲ್ಲ, voice was only the activation key. ಅವರ ಧ್ವನಿ ಬರೀ ಒಂದು The ಆಕ್ಟಿವೇಶನ್ ಕೀ ಆಗಿತ್ತು. moment they put the key on, ಅವ್ರ ಕೀ ಆನ್ ಮಾಡಿದ ತಕ್ಷಣ all of heaven came to back them up. ಅವ್ರಿಗೆ ಸಹಾಯ ಮಾಡೋದಕ್ಕೆ ಇಡೀ ಪರಲೋಕನೇ ಬಂತು. You're not excited for heaven coming to back you up. ನಿಮ್ಗೆ ಸಹಾಯ ಮಾಡೋದಕ್ಕೆ ಪರಲೋಕನೇ ಇಳಿದು ಬರ್ತಾ ಇದೆ, Back ನಿಮ್ಗೆ up ಉತ್ಸಾಹವಿಲ್ವಾ? ಬೇಕಾ? ಇಲ್ಲ. Sure. You're not excited. How are you going to get a backup? ನಿಮ್ಗೆ ಆ ಉತ್ಸಾಹನೇ ಇಲ್ಲ, ನಿಮ್ಗೆ ಹೇಗೆ ಆ ಬ್ಯಾಕಪ್ ಸಿಗುತ್ತೆ? You've got to be like a child when it comes to the things of God. ದೇವರ ಕಾರ್ಯಗಳು ಬರುವಾಗ ನೀವು ಒಂದು ಮಗು ತರ ಇರಬೇಕು. Don't process things with your mind. ನಿಮ್ಮ ಮನಸ್ಸಿನಿಂದ ಕಾರ್ಯಗಳನ್ನ ಯೋಚನೆ That's ಮಾಡಬೇಡಿ. not faith. ಅದು ವಿಶ್ವಾಸವಲ್ಲ. Okay? You don't process things with your mind. It's not faith. ನಿಮ್ಮ ಮನಸ್ಸಿನಿಂದ ಕಾರ್ಯಗಳನ್ನ ಯೋಚನೆ You ಮಾಡಬೇಡಿ, ಅದು believe ನಂಬಿಕೆ with ಅಲ್ಲ. your heart. ನಿಮ್ಮ ಹೃದಯದಿಂದ Get ನೀವು ನಂಬಿಕೆ ಇಡಿ, excited. Put ಉತ್ಸಾಹದಿಂದ ಇರಿ. yourself in that situation. Imagine you were one of the Israelites. ನಿಮ್ಮನ್ನ ನೀವೇ ಆ ಸನ್ನಿವೇಶದಲ್ಲಿ And ಇಟ್ಟು you ನೋಡಿ. were marching around that wall. ನೀವೇ ಒಂದು ಇಸ್ರೇಲ್ ಆಗಿದ್ದು Few ಆ ಒಂದು times you were ಗೋಡೆಯನ್ನು scratching ಸುತ್ತುವರೆದು your ಬರೋ head. ಹಾಗೆ What ಕಲ್ಪನೆ is ಮಾಡಿ. this? What has God told Joshua to do? ಓ, ಏನಿದು, ದೇವರು ಏನು ಹೇಳಿದ್ದಾರೆ ಯೆಹೋಶುವನಿಗೆ? Has Joshua gone mad as well? ಯೆಹೋಶುವನಿಗೆ ಏನು ಹುಚ್ಚಿಡಿದು ಬಿಡ್ತಾ? He has seen Moses pass away. ಅವ್ರು ನೋಡಿದ್ದಾರೆ ಮೋಶೆ We don't have ಮೃತಪಟ್ಟಿದ್ದನ್ನು. Moses to lead. ನಮ್ಮನ್ನ ನಡೆಸೋದಕ್ಕೆ ಮೋಶೆ Is he ಇಲ್ಲ. really listening to God? ಅವರು ನಿಜವಾಗಿ ದೇವರನ್ನೇ ಕೇಳ್ತಾ ಇದ್ದಾರಾ? They could have thought about all that, but they did not. They just held on and they kept marching and marching. ಈ ತರ ಎಲ್ಲ ಅವ್ರು ಯೋಚನೆ ಮಾಡಿರ್ಬೋದು, ಆದ್ರೇನೋ ಅವ್ರ ದೃಢ ನಂಬಿಕೆಯಿಂದ ಅವ್ರು ಮುಂದುವರಿಸ್ತಾನೆ ಇದ್ದಾರೆ. And you saw the results. ಆಮೇಲೆ ಆ ಪರಿಣಾಮವನ್ನು The ನಾವು ನೋಡ್ತೀರಾ. entire wall came crumbling down. ಆ ಇಡೀ ಗೋಡೆಯು Hallelujah. ಕೆಳಗಡೆ ಬಿದ್ದು ಹೋಯಿತು. One final shout of victory and the walls came down. ಕೊನೆಯ ಆ ಜಯದ ಧ್ವನಿ, ಆ ಇಡೀ ಗೋಡೆಯು ಕೆಳಗಡೆ ಬಿತ್ತು. Hallelujah. Hallelujah. So that was a powerful example of the power of praise. ಆ ಸ್ತುತಿಯ ಒಂದು ಶಕ್ತಿಯುತವಾದ ಉದಾಹರಣೆ ಅದು. And then we have another example in the New Testament. ಹೊಸ ಒಡಂಬಡಿಕೆಯಲ್ಲಿ ನಮಗೆ ಬೇರೆ ಒಂದು ಉದಾಹರಣೆ ಇದೆ. Where you have one of the followers of Jesus named Paul
and Silas, two followers. ಆ ಯೇಸುವನ್ನ ಹಿಂಬಾಲಿಸುವ ಇಬ್ಬರನ್ನು ನಾವು ನೋಡುತ್ತೇವೆ, ಪೌಲನು ಮತ್ತು ಸೀಲನು. And they were as usual, they were sharing the gospel, the good news with everybody around. They were healing the sick, delivering them, and the people of the land were very upset with it. The government was very upset with it. ಅವರು ಯಾವಾಗಲೂ ಮಾಡೋ ಪ್ರಕಾರವಾಗಿ ಸುವಾರ್ತೆಯನ್ನು ಸಾರುತ್ತಾ ಇದ್ರು, ಜನರನ್ನು ಬಿಡುಗಡೆ ಮಾಡ್ತಾ ಇದ್ರು, ಕಾಯಿಲೆಗಳನ್ನು ವಾಸಿ ಮಾಡ್ತಾ ಇದ್ರು. ಆದ್ರೆ ಆ ದೇಶದಲ್ಲಿರುವ ಕಾನೂನು ಅವರ ಮೇಲೆ ತುಂಬಾ ಕೋಪ More ಪಟ್ಟಿತ್ತು. than the government, not church, I would say, the Pharisees and the Sadducees were very sad, you see. ಆದರೆ ಆ ಒಂದು ಕಾನೂನಿಗಿಂತ ಹೆಚ್ಚಾಗಿ ಆ ಒಂದು ಪರಿಸಾಯರು ಸದುಸಾಯರು ತುಂಬಾ ಕೋಪದಿಂದ ಇದ್ರು. They were upset. ಅವ್ರಿಗೆ ತುಂಬಾ ದುಃಖವಾಗಿತ್ತು. Okay, so here they are healing, delivering the sick, but the religious folks are all upset. ಇಲ್ಲಿ ಅವರು ಕಾಯಿಲೆಗಳನ್ನು ವಾಸಿ ಮಾಡ್ತಾ ಇದ್ದಾರೆ, ಜನರನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಆದ್ರೆ ಮತಾಭಿಮಾನಿಗಳು ತುಂಬಾ ದುಃಖದಿಂದ ಇದ್ದಾರೆ. Before being imprisoned, ಅವ್ರಿಗೆ ಸೆರೆಮನೆಯಲ್ಲಿ ಹಾಕೋದಕ್ಕೆ ಮುಂಚಿತವಾಗಿ the Bible says they were beaten with rods. ವೇದವಾಕ್ಯವು ಹೇಳುತ್ತದೆ ಅವರನ್ನು ಚೆನ್ನಾಗಿ ಹೊಡೆದಿದ್ದಾರೆ ಕೋಲಿನಿಂದ. Ever got beaten by rods? Some I see straightening in the back now. You imagine with me, I'm good. Okay. Yeah, imagine being beaten by rods. ರಾಡ್ಗಳನ್ನ ಇಟ್ಟು ಅವ್ರನ್ನ ಹೊಡೆದಿದ್ದಾರೆ. And the Bible says they were not just placed in the prison, but in the innermost prison. ಅವರು ಬರೀ ಸೆರೆಮನೆಯಲ್ಲಿ ಹಾಕಲ್ಪಡಲಿಲ್ಲ, ಬಾತಾಳ ಸೆರೆಮನೆಯಲ್ಲಿ ಹಾಕಲ್ಪಟ್ಟಿದ್ದಾರೆ. Physically damaged, ಶಾರೀರಿಕವಾಗಿ ಅವರು ಹೊಡೆಯಲ್ಪಟ್ಟಿದ್ದಾರೆ, mentally troubled, ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ, spiritually strong. ಆದ್ರೆ ಆತ್ಮಿಕವಾಗಿ ತುಂಬಾ ಶಕ್ತಿಯುತ ಬಲದಿಂದ ಇದ್ದಾರೆ. They chose that in that moment they will open their mouth and start singing praises to God. ಅವರು ಆರಿಸಿಕೊಂಡ್ರು, ಆ ಸಮಯದಲ್ಲಿ ತಮ್ಮ ಬಾಯಿಗಳನ್ನ ತೆರೆದು ಅವರು ದೇವರಿಗೆ ಸ್ತುತಿ ಗಾನವನ್ನು ಹಾಡಬೇಕು ಅಂತ ತೀರ್ಮಾನ ಮಾಡಿದರು. And the Bible says when they sang, the other prisoners heard what they were singing. ವೇದವಾಕ್ಯವು ಹೇಳುತ್ತದೆ ಅವರು ಹಾಡುವಾಗ ಬೇರೆ ಸೆರೆಯವರು ಕೂಡ ಅವರು ಹಾಡೋದನ್ನ ಕೇಳಿದರು. So their praise was not silent. ಅವರ ಸ್ತುತಿ ನಿಶಬ್ದವಾಗಿರಲಿಲ್ಲ. I praise you, God. ಸ್ತೋತ್ರ ದೇವರೇ. Did you even hear me? With the mic you didn't hear me. Yeah. So that's not how you praise God. When you praise God, you are loud. ನೀವು ದೇವರನ್ನ ಸ್ತುತಿಸುವಾಗ ನೀವು ಶಬ್ದದಿಂದ ಆತನನ್ನು ಸ್ತುತಿಸಬೇಕು. Your praise is an external affirmation of your faith. ನಿಮ್ಮ ಸ್ತುತಿಯು ನಿಮ್ಮ ನಂಬಿಕೆಯ ಒಂದು ಅರಿಕೆಯಾಗಿದೆ. How many of you say you have faith in God? ಎಷ್ಟು ಜನ ಹೇಳ್ತೀರಾ ನನಗೆ ದೇವರ ಮೇಲೆ ನಂಬಿಕೆ ಉಂಟು? ಎಷ್ಟು ಜನರು ತೋರಿಸಿ ಕೈ ತೋರಿಸಿ. Okay, all of you say you have faith in God. ಎಲ್ಲರೂ ಹೇಳ್ತೀರಾ ನನಗೆ ದೇವರ ಮೇಲೆ ನಂಬಿಕೆ ಇದೆ ಅಂತ. That faith is internal in your heart. ಆ ನಂಬಿಕೆ ನಿಮ್ಮ ಒಳಗಡೆ ನಿಮ್ಮ ಹೃದಯದಲ್ಲಿ ಇದೆ. Your expression of that internal faith is your praise. ನೀವು ನಂಬಿಕೆಯನ್ನು ಹೊರಗಡೆ ತೋರಿಸುವ ರೀತಿ ಅದು ನಿಮ್ಮ ಸ್ತುತಿ. So you can't tell me you have faith and not have an external praise in your mouth. ನೀವು ಹೇಳೋದಕ್ಕೆ ಆಗೋದಿಲ್ಲ ನನಗೆ ನಂಬಿಕೆ ಇದೆ ಆದ್ರೆ ನಾನು ಬಾಯಿ ಬಿಟ್ಟು ಸ್ತುತಿಸೋದಿಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. You can't be silent and convince me that you have faith. ನೀವು ನಿಶ್ಶಬ್ದವಾಗಿ ಇದ್ದುಕೊಂಡು ನನಗೆ ನಂಬಿಕೆ ಇದೆ ಅಂತ ಹೇಳಿದ್ರೆ ನಾನು ಅದನ್ನ ಒಪ್ಪೋದಿಲ್ಲ. Did we get it? You can't be quiet, you can't be silent and keep your mouth shut and make me believe that you have faith inside you. ನೀವು ನಿಶ್ಶಬ್ದವಾಗಿ ಇದ್ದುಕೊಂಡು ಬಾಯಿ ತೆಗೆದೇ ಇದ್ದುಕೊಂಡು ನನ್ನೊಳಗಡೆ ನಂಬಿಕೆ ಇದೆ ಅಂತ ನೀವು ಹೇಳೋದಕ್ಕೆ ಆಗೋದಿಲ್ಲ. There is a place to be silent and there is a place to shout. ನಿಶ್ಶಬ್ದವಾಗಿ ಒಂದು ಸ್ಥಳದಲ್ಲಿ ಇರಬೇಕು, ಶಬ್ದವಾಗಿ ಒಂದು ಸ್ಥಳದಲ್ಲಿ ಮಾತನಾಡಬೇಕು. There are moments when you are with God then you are silent and there are moments when you need to know you have to shout and express yourself. ಆ ದೇವರ ಜೊತೆ ನೀವು ಇರುವ ಕೆಲವು ಸಮಯದಲ್ಲಿ ನೀವು ನಿಶ್ಶಬ್ದವಾಗಿರಬೇಕು, ಆದ್ರೆ ಕೆಲವು ಸಮಯದಲ್ಲಿ ನೀವು ಶಬ್ದವಾಗಿ ಕಿರ್ಚಾಡಬೇಕಾಗಿರುತ್ತೆ. When you are in a congregation and you gather like this and you have your praise and worship time, that is not the time to be silent. ನೋಡಿ, ಈ ತರ ಒಂದು ಸಭೆಯಲ್ಲಿ ನೀವು ಸೇರಿ ದೇವರನ್ನ ಸ್ತುತಿಸುವಾಗ ಅದು ನೀವು ಸುಮ್ಮನೆ ಇರುವ ಸಮಯವಲ್ಲ. Just do that to your neighbor and say, neighbor, listening, ಕೇಳಿ, ಪಕ್ಕದಲ್ಲಿರುವವರೇ ಕೇಳ್ತಾ ಇದ್ದೀರಾ? Silently listening. Okay, the Bible says the violent take it by force. ವೇದವಾಕ್ಯವು ಹೇಳುತ್ತದೆ ಬಲವಂತದಿಂದ ಅವರು ತಗೊಳ್ತಾರೆ. That violence is not taking your sword out or taking one breastplate out. No. ಬಲವಂತದಿಂದ ತಗೊಳ್ಳೋದು ಅಂತ ಹೇಳಿದ್ರೆ ಏನೋ ಕತ್ತಿನ ಇಟ್ಟು ತಗೊಳ್ಳೋದು ಅಂತ ಅಲ್ಲ. That violence is in the way you take it with your praise. ನಿಮ್ಮ ಸ್ತುತಿಯಿಂದ ನೀವು ಆ ಕಾರ್ಯಗಳನ್ನು ಪಡೆಕೊಳ್ಳೋದು. You open your mouth, you break out in praise and say, God, this is mine. Thank you that my name is written on it. It cannot go to anyone else because this
has been created for me. ನೀವು ಬಾಯಿಗಳನ್ನು ತೆರೆದು ಹೇಳುತ್ತೀರಾ, ದೇವರೇ ನಿಮಗೆ ಸ್ತೋತ್ರವಾಗಲಿ, ಇದು ನನಗಾಗಿ ನೀವು ಇಟ್ಟಿರುವ ಆಶೀರ್ವಾದ, ಇದರಲ್ಲಿ ನನ್ನ ಹೆಸರು ಬರೆಯಲ್ಪಟ್ಟಿದೆ, ಇದು ನನ್ನಿಂದ ಯಾರು ತಗೊಳ್ಳೋದಕ್ಕಾಗೋದಿಲ್ಲ ಅಂತ ನೀವು ಹೇಳುವುದೇ ಅದು ದೇವರ ಮಾಡುವ ಸ್ತುತಿಯಾಗಿದೆ. Even if I don't see it happening right now, I don't believe what I see. ಒಂದು ವೇಳೆ ಇವಾಗ ಅದು ನಡೆಯೋದನ್ನ ನಾನು ನೋಡ್ಲಿಲ್ಲ ಅಂದ್ರೆ ಕೂಡ ನಾನು ನೋಡುವ ಕಾರ್ಯವನ್ನು ನಾನು ನಂಬೋದಿಲ್ಲ. I don't walk by sight, I walk by faith. ನಾನು ದರ್ಶಿಸಿ ನಡೆಯೋದಿಲ್ಲ, ನಾನು ನಂಬಿಕೆಯಿಂದ ನಡೆಯುತ್ತೇನೆ. And I know you have finished this for me on the cross. ನನಗೆ ಗೊತ್ತು ಶಿಲುಬೆಯಲ್ಲಿ ಈ ಕಾರ್ಯವನ್ನು ನೀವು ಮಾಡಿ You got ಮುಗಿಸಿದ್ದೀರಾ. this victory for me on the cross. ನನಗಾಗಿ ಈ ಜಯವನ್ನು ನೀವು ಶಿಲುಬೆಯಲ್ಲಿ When ಹೊಂದಿದ್ದೀರಾ. you died for me on the cross, you thought about this job for me. ನೀವು ಶಿಲುಬೆಯಲ್ಲಿ ಮೃತಪಟ್ಟಾಗ ಈ ಕೆಲಸವನ್ನು ನನಗಾಗಿ You ಯೋಚನೆ thought ಮಾಡಿದ್ದೀರಾ. about my prosperity. ನೀವು ನನ್ನ ಸಮೃದ್ಧಿಯ You ಬಗ್ಗೆ ಯೋಚನೆ wanted a good ಮಾಡಿದ್ದೀರಾ. family for me. ನನಗಾಗಿ ಒಳ್ಳೆ ಕುಟುಂಬವನ್ನು A ನೀವು ಇಟ್ಟಿದ್ದೀರಾ. fruitful life where I have a good spouse and wonderful children. ಒಳ್ಳೆಯ ಸಂಗಾತಿ, ಒಳ್ಳೆಯ ಮಕ್ಕಳು ಇರುವ ಒಂದು ಫಲ You've ಕೊಡುವ got ಜೀವನವನ್ನು to ನನಗಾಗಿ ಇಟ್ಟಿದ್ದೀರಾ. express what is in your heart. ನಿಮ್ಮ ಹೃದಯದಲ್ಲಿ ಏನು ಇದೆಯೋ ಅದನ್ನ ನೀವು ಹೊರಗಡೆ ತೋರಿಸಬೇಕು. ಹೊರಗಡೆ ಬಂದಿಲ್ಲ ಅಂದ್ರೆ ಒಳಗಡೆ ಇಲ್ಲ. Do we get that? Yeah? If it hasn't come out, that means it's empty inside. ಒಂದು ಅದು ಹೊರಗಡೆ ಬಂದಿಲ್ಲ ಅಂದ್ರೆ ಅದು ಒಳಗಡೆ ಖಾಲಿಯಾಗಿದೆ ಅಂತ ಅರ್ಥ. That's a direct reflection. ಅದು ನೇರವಾಗಿ ನಾವು ನೋಡಬಹುದು. See, I keep saying this. Even our God is an expressive God. ನಾನು ಹೇಳ್ತಾನೆ ಇರ್ತೀನಿ, ನಮ್ಮ ದೇವರು ಎಲ್ಲವನ್ನು ಹೊರಪಡಿಸುವ ದೇವರು. If he kept saying, I love you, and he didn't send his son to die for us, would that be enough? ಒಂದು ವೇಳೆ ಅವ್ರು ನಿಮ್ಮನ್ನ ನೋಡಿ ನಾನು ನಿನ್ನ ಪ್ರೀತಿಸುತ್ತೇನೆ ಅಂತ ಹೇಳಿಕೊಂಡೆ ತನ್ನ ಮಗನನ್ನು ಆತನು ಕಳಿಸದೆ ಹೋಗಿದ್ರೆ ಅದು ಸಾಕಾಗಿತ್ತಾ? He didn't just say it in his words, he did it in action. ಅವರು ಬರೀ ಬಾಯಿ ಮಾತಲ್ಲಿ ಅದನ್ನ ಹೇಳಲಿಲ್ಲ, ಅದನ್ನು He ತನ್ನ ಕ್ರಿಯೆಗಳಲ್ಲಿ really ತೋರಿಸಿದರು. sent his son. ಆತನು ನಿಜವಾಗಿಯೂ ತನ್ನ ಮಗನನ್ನು Not ಕಳಿಸಿದರು. just to live a happy life and come back, ಬರೀ ಏನೋ ಒಂದು but ಸಂತೋಷವಾಗಿ to ಜೀವನ ಮಾಡಿ ಮೇಲೆ suffer ಬರೋದಕ್ಕಲ್ಲ, and die for us. ಆದರೆ ನಮಗಾಗಿ ಕಷ್ಟಪಟ್ಟು ಮರಣವನ್ನು ಹೊಂದುವುದಕ್ಕಾಗಿ. Isn't it right for you to praise him? ಆತನನ್ನು ಸ್ತುತಿ ಮಾಡುವುದು ಸರಿಯಾದ ಕಾರ್ಯವಲ್ಲವೇ? Isn't it right to give him glory? ಆತನಿಗೆ ಮಹಿಮೆಯನ್ನು ಸಲ್ಲಿಸುವುದು ಸರಿಯಾದ ಕಾರ್ಯವಲ್ಲವೇ? Is it right for you to be shy about it? ಅದರ ಬಗ್ಗೆ ನೀವು ನಾಚಿಕೆ ಪಡಬೇಕಾ? No more nachike. No more shyness. ಇನ್ನು ಮೇಲೆ ನಾಚಿಕೆನೇ ಇಲ್ಲ. Hallelujah. Hallelujah. Tell yourself, say Naomi. Tell your name. I will not be shy anymore. I will not be shy anymore. I will break out of this shyness. I will break out of the shyness. And I will be an expressive person. And I will be an expressive person. I will express my love. I will express my love. I will express my gratitude I will express my gratitude to my Jesus. to my Jesus. Because I love him. Because I love him. Because he loved me first. Because he loved me first. Hallelujah. 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 You have spoken to yourself now. ಈಗ ನಿಮಗೆ ನೀವೇ ಮಾತನಾಡಿದ್ದೀರಾ. Give one nice lesson to yourself now. Hey, you listen. That's what you did now, right? ನಿಮಗೆ ನೀವು ಒಂದು ಒಳ್ಳೆ ಪಾಠವನ್ನು ಕಲಿಸಿದ್ದೀರಲ್ವಾ? I hope yourself listens to you. Okay. Yeah, you should. ನೀವು ಆ ಥರ ಮಾಡಬೇಕು. Amen. Amen. So you had Paul and Silas. They were inside in the innermost prison. They start praising God, and the prisoners around start listening to their praises. ಪೌಲನು ಸೀಲಾನು ಆ ಒಂದು ಬಾತಾಳ ಸೆರೆಮನೆಯಲ್ಲಿ ದೇವರನ್ನ ಸ್ತುತಿಸೋದಕ್ಕೆ ಹಾಡೋದಕ್ಕೆ ಪ್ರಾರಂಭಿಸಿದರು. ಬೇರೆ ಸೆರೆಯವರು ಕೂಡ ಅದನ್ನ ಕೇಳ್ತಾ ಇದ್ದರು. And it says that there was an earthquake there. ಆ ವೇದವಾಕ್ಯವು ಹೇಳುತ್ತದೆ ಅಲ್ಲಿ ಒಂದು ಭೂಕಂಪ ಉಂಟಾಯಿತು. And as a result of the earthquake, ಆ ಭೂಕಂಪ ಉಂಟಾಗದ್ರಿಂದ the iron gates, ಆ ಒಂದು ಸೆರೆಮನೆಯ forget ಬಾಗಿಲುಗಳು, cement now, wall aitu. ಆ ಗೋಡೆ ಮುಗೀತು. This is iron gate. ಇದು ಒಂದು ಗೇಟ್. An earthquake shook the iron gates and the iron gates opened. ಆ ಭೂಕಂಪ ಬಂದು ಆ ಒಂದು ಬಾತಾಳ ಸೆರೆಮನೆಯನ್ನು ಅಗಲಿಸಿತು, ಬಾಗಿಲುಗಳು ತೆರೆಯಿತು. If you say the iron gate fell, I can understand. ಸ್ವಲ್ಪ ಯೋಚನೆ, ಐರನ್ ಗೇಟ್ ಬಿತ್ತೋಯ್ತು ಅಂತ ಕೇಳಿದ್ರೆ ಅರ್ಥ ಮಾಡ್ಕೊಬಹುದು. Earthquake came, iron gate fell, makes sense. ಭೂಕಂಪ ಬಂತು, ಐರನ್ ಗೇಟ್ ಬಿತ್ತೋಯ್ತು, ಅದು ಅರ್ಥ ಆಗುತ್ತೆ. It says iron gate opened. ಅದು ಹೇಳುತ್ತದೆ ಆ ಸೆರೆಮನೆಯ ಬಾಗಿಲು ತೆರೆಯಲ್ಪಟ್ಟಿತು. Somebody came and opened. Hallelujah. ಯಾರೋ ಒಬ್ಬರು ಬಂದು ಅದನ್ನ ತೆರೆದಿದ್ದಾರೆ. You praise and
and He will open doors for you. ನೀವು ಸ್ತುತಿ ಮಾಡಿ ಆತನು ನಿಮಗಾಗಿ Amen. ಬಾಗಿಲುಗಳನ್ನು If ತೆರೆಯುತ್ತಾರೆ. you see something that is stuck and closing your destiny for you, ನಿಮ್ಮ ಮಾರ್ಗವನ್ನು ತಡೆ ಮಾಡುವುದು, ನಿಮ್ಮ ಬಾಗಿಲನ್ನು I ಮುಚ್ಚುವುದನ್ನು gave ನೀವು you the ನೋಡಿದ್ರೆ key. ನಾನು ನಿಮಗೆ What ಆ is ಒಂದು the key? ಬೀಗದ ಕೈಯನ್ನ ಕೊಟ್ಟಿದ್ದೇನೆ. What is the key? ಆ ಬೀಗದ ಕೈ ಏನು? What is the key? ಆ ಬೀಗದ ಕೈ Don't ಏನು? be shy. What is the key? ನಾಚಿಕೆ ಪಡಬೇಡಿ. ಆ ಬೀಗದ ಕೈ Praise ಏನು? Him. Okay, now ಆತನನ್ನು ಸ್ತುತಿಸಿರಿ. when you say praise, 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 praise. No, come on, some expression. Put some joy into it. Put a nice ಸ್ತುತಿಸಿ, smile onto it, ಸ್ತುತಿಸಿ ಇಲ್ಲ. and say praise ಚೆನ್ನಾಗಿ- Him. ಚೆನ್ನಾಗಿ ಸಂತೋಷದಿಂದ ಹೇಳಿ Hallelujah. ಸ್ತುತಿಸಿ, Say praise Him. ಸ್ತುತಿಸಿ, Say, ಆತನನ್ನು I will ಸ್ತುತಿಸಿ. praise Him. Hallelujah. ನಾನು ಆತನನ್ನು That is what you gotta ಸ್ತುತಿಸುತ್ತೇನೆ. do. Anytime you feel like, hey, this door is not opening, I've been knocking too long, I've been trying to seek this, but this is not working out. What you gotta do is praise Him. Hallelujah. ತುಂಬಾ ದಿನದಿಂದ ಈ ಬಾಗಿಲನ್ನು ತಟ್ತಾ Hallelujah. ಇದ್ದೇನೆ, ಅದು ತೆರಿತಾ ಇಲ್ಲ. ಅವಾಗ ನೀವು ಏನು ಮಾಡಬೇಕು? ಆತನನ್ನು ಸ್ತುತಿಸಬೇಕು. Hallelujah. Hallelujah. So it says that the iron gates opened, ಹೇಳುತ್ತದೆ ಅಲ್ಲಿ ಆ ಸೆರೆಮನೆಯ ಬಾಗಿಲುಗಳು ತೆರೆಯಲ್ಪಟ್ಟಿತು. and the shackles that they were tied with, the ಅವ್ರನ್ನ- iron chains ಅವ್ರನ್ನ ಬಂಧಿಸಿದ ಆ ಒಂದು ಬಂಧನಗಳು that fell down, ಅದು ಮುರಿಯಲ್ಪಟ್ಟಿತು. didn't break, fell down. ಅದು ಕಳಚಿ It's like ಬಿದ್ದೋಯ್ತು. someone came and did this. ಯಾರೋ ಬಂದು ಅದನ್ನ ಮಾಡಿಬಿಟ್ಟ It ಹಾಗೆ. has to be God. That backup I told you about, ಅದು that's the ದೇವರೇ backup. ಮಾಡಿರುವ ಕಾರ್ಯವಾಗಿರಬೇಕು. ಅದು ಪರಲೋಕದಿಂದ ಅವ್ರಿಗೆ ಸಿಕ್ಕಿರುವ ಒಂದು So ಬ್ಯಾಕಪ್ what ಆಗಿದೆ. happens when you praise God? Backup comes for you. ದೇವರನ್ನ ಸ್ತುತಿಸುವಾಗ ಏನಾಗುತ್ತೆ? Heaven ಪರಲೋಕದ backs you up. ಬ್ಯಾಕಪ್ ನಿಮಗೆ ಸಿಗುತ್ತದೆ. Hallelujah. When you Hallelujah. praise God, iron doors open. ದೇವರನ್ನ ನೀವು ಸ್ತುತಿಸುವಾಗ ಬಾಗಿಲುಗಳು When you ತೆರೆಯಲ್ಪಡುತ್ತದೆ. praise God, huge walls break down. ದೇವರನ್ನ ನೀವು ಸ್ತುತಿಸುವಾಗ ದೊಡ್ಡ ಗೋಡೆಗಳು ಬಿದ್ದು ಹೋಗುತ್ತದೆ. Amen. ಆಮೆನ್. Amen. Amen. When you praise God, shackles, iron chains fall off. ಆ ದೇವರನ್ನ ನೀವು ಸ್ತುತಿಸುವಾಗ ಆ ಬಂಧನಗಳು ಕಳಚಿ What ಬೀಳುತ್ತದೆ. do iron chains do? What is the purpose of an iron chain? To keep you tied down in one place. ಆಗ ಕಬ್ಬಣದ ಚೈನಿನ ಉದ್ದೇಶ ಏನು? ನಿಮ್ಮನ್ನ ಕಟ್ಟಿ ಒಂದು ಸ್ಥಳದಲ್ಲಿ ಇಡಬೇಕು. Do you feel like you're stuck in one place? ನೀವು ಯೋಚನೆ ಮಾಡ್ತೀರಾ, ಏನೋ ಒಂದು ಜಾಗದಲ್ಲಿ ನಾನು ಕಟ್ಟಲ್ಪಟ್ಟಿದ್ದೇನೆ. I'm trying so many times, Pastor, but I don't get that promotion. ನಾನು ಎಷ್ಟೋ ಪ್ರಯತ್ನ ಪಡ್ತಾ ಇದ್ದೀನಿ ಪಾಸ್ಟರ್, ಆದ್ರೆ ನನಗೆ ಒಂದು ಪ್ರಮೋಷನ್ ಎಷ್ಟೋ ಸಿಗ್ತಾ ಟ್ರೈ ಇಲ್ಲ. ಮಾಡ್ತಾ ಇದ್ದೀನಿ, ಏನೂ ಆಗ್ತಾ ಇಲ್ಲ ಪಾಸ್ಟರ್. If that is your say, you know what you're supposed to do. I gave you the key. ನೋಡಿ, ಅದು ಒಂದು ವೇಳೆ ನಿಮ್ಮ ಪರಿಸ್ಥಿತಿ ಆಗಿದ್ರೆ ನಿಮ್ಗೆ ಏನ್ ಮಾಡ್ಬೇಕು ಅಂತ Will ಗೊತ್ತಾಯ್ತು. you ನಿಮ್ಗೆ ಒಂದು use your ಬೀಗದ ಕೈ key is my ಕೊಟ್ಟಿದ್ದೇನೆ. question. ನಾನು ಕೇಳೋದು ನಿಮ್ಮ ಬೀಗದ ಕೈನ ನೀವು Or will you ಉಪಯೋಗಿಸ್ತೀರಾ? take it and put it in your job and go home? ಇಲ್ಲ ನೀವು ಪಾಕೆಟ್ ಎಲ್ಲ ಹಾಕೊಂಡು ಮನೆಗೆ ಹೋಗ್ತೀರಾ? Don't become like Job. Okay. ಯೋಬನ ತರ ಆಗ್ಬೇಡಿ. Don't put it in your pocket. Keys are not meant for pocket. Keys are to be used when you have to use them. ನೋಡಿ, ಬೀಗದ ಕೈನ ಕೊಟ್ಟಿರೋದು ಪಾಕೆಟ್ ಅಲ್ಲಿ ಹಾಕೊಳ್ಳೋದಕ್ಕಲ್ಲ, ಅದನ್ನ ನೀವು ಉಪಯೋಗಿಸೋದಕ್ಕೆ. Hallelujah. Hallelujah. No point walking with keys when you don't know when to use them. ಆ ಬೀಗದ ಕೈನ ಹೇಗೆ ಉಪಯೋಗಿಸುತ್ತಾ ಗೊತ್ತಿಲ್ಲದೆ ಅದನ್ನ ಇಟ್ಕೊಂಡು ಪ್ರಯೋಜನ ಇಲ್ಲ. Am I right? ನಾನು ಹೇಳೋದು ಸರಿನಾ? Every Sunday you come here, you get so many keys. All of you in the spirit realm are walking with bunch of keys. ನೋಡಿ, ಪ್ರತಿ ಭಾನುವಾರ ನೀವು ಬರುವಾಗ ಅನೇಕ ಬೀಗದ ಕೈಗಳು ಸಿಗತ್ತೆ. ಆತ್ಮಿಕ ಮಂಡಲದಲ್ಲಿ ಬೀಗದ ಕೈಗಳನ್ನ ಇಟ್ಕೊಂಡೇ ಓಡಾಡ್ತಾ ಇದ್ದೀರಾ. Go back in the world and you face a trouble. Don't even remember we have a key. ಲೋಕದಲ್ಲಿ ಹೋಗ್ತೀರಾ, ಸಮಸ್ಯೆಗಳನ್ನ ಎದುರು ನೋಡ್ತೀರಾ, ಆದ್ರೆ ನಿಮ್ ಕೈಯಲ್ಲಿ ಬೀಗದ ಕೈ And ಇರೋದೇ then we ನಿಮ್ಗೆ have so ನೆನಪಿರೋದಿಲ್ಲ. many keys. Which key to use, pa? ಅಯ್ಯೋ, ನಮ್ಮ ಹತ್ರ ತುಂಬಾ ಬೀಗದ ಕೈ ಇದೆ, ಯಾವ್ದನ್ನ ಉಪಯೋಗಿಸೋದಪ್ಪ? Let me remind you. Use the key of praise. ನಾನ್ ನಿಮ್ಗೆ ಹೇಳುತ್ತೇನೆ, ಸ್ತುತಿಯ ಬೀಗದ ಕೈಯನ್ನು ಉಪಯೋಗಿಸಿ. A simple and a powerful one. ತುಂಬಾ ಸುಲಭವಾದದ್ದು, ತುಂಬಾ ಶಕ್ತಿಯುತವಾದದ್ದು. It doesn't take too much effort. Wherever you are, you're riding your bike, you're taking bath, whatever you're doing, it's as simple as just shouting out and saying, Jesus, I praise you. ನೀವು ಏನೇ ಮಾಡ್ತಾ ಇದ್ರು ಸರಿ, ಏನೇ ಕೆಲಸದಲ್ಲಿ ಇದ್ರು ಸರಿ, ನೀವು ಸುಲಭವಾಗಿ ಹೇಳಬಹುದು, ಯೇಸು ಸ್ವಾಮಿ, ನಾನು ನಿಮ್ಮನ್ನ ಸ್ತುತಿಸುತ್ತೇನೆ. You don't have to say, wait, let me first get dressed. ಇರಿ ನಾನು ಸ್ವಲ್ಪ ಬಟ್ಟೆ ಹಾಕೊಳ್ತೀನಿ. ಸ್ವಲ್ಪ ಪೌಡರ್ ಹಾಕ್ಬಿಟ್ಟು. You don't have to do any of those things. God sees right through you.
ನೀವು ಅದನ್ನೆಲ್ಲ ಮಾಡ್ಬೇಕಾಗಿದ್ದಲ್ಲ, ದೇವರು ನಿಮ್ಮನ್ನ ನೋಡುತ್ತಾ ಇದ್ದಾರೆ. And he loves you the way you are. ನೀವು ಇರೋ ರೀತಿಯಲ್ಲಿ ಆತನು ನಿಮ್ಮನ್ನ Amen. ಪ್ರೀತಿಸುತ್ತಾರೆ. So you are his child. Just throw your hand up and say, Daddy, that day you did this right, super job. ನೀವು ಆತನ ಮಗುವಾಗಿದ್ದೀರಾ, ಹೇಳಿ ಅಪ್ಪ ಆವತ್ತು ನೀವು ಕೆಲಸ ಮಾಡಿದ್ರಲ್ಲ ಅದು ತುಂಬಾ ಚೆನ್ನಾಗಿದೆ. High five, appa. ಆ ಹೈಫೈ ಕೊಡ್ತಾ You ಇದ್ದೀನಪ್ಪ. saw their face. You saw how they saw. Still. ಅವ್ನ ಕೇಳಿ ಹೇಗೆ ಅವ್ರು ನೋಡಿದ್ರ Right? People were jealous, right? Something happened in your life, something good happened. ನಿಮ್ ಜೀವನದಲ್ಲಿ Yes or ಏನೋ no? ನಿಮ್ ಜೀವನದಲ್ಲಿ Are ಏನೋ people ಒಂದು not ಒಳ್ಳೆ jealous of your ನಡೆಯುವಾಗ life? ಜನರು ಹೊಟ್ಟೆ ಕಿಚ್ಚು ಪಡ್ತಾರಲ್ವಾ? If people are not jealous of your life, what kind of life are you living? ಜನರು ನಿಮ್ಮನ್ನ ನೋಡಿ ಹೊಟ್ಟೆ ಕಿಚ್ಚು ಪಡ್ಲಿಲ್ಲ ಅಂದ್ರೆ ಯಾವ ತರ ಜೀವನ ನೀವು ನಡೆಸ್ತಾ ಇದ್ದೀರಾ? God should bless you so much that people should be jealous of you. ದೇವರು ನಿಮ್ಮನ್ನ ಅಷ್ಟು ಮಟ್ಟಕ್ಕೆ ಆಶೀರ್ವದಿಸಬೇಕು, ಜನರು ನಿಮ್ಮನ್ನ ನೋಡಿ ಹೊಟ್ಟೆ ಕಿಚ್ಚು ಪಡೋ And let ರೀತಿಯಲ್ಲಿ. me tell you, he wants to bless you like that. In fact, he has already done it. ನಾನು ಹೇಳುತ್ತೇನೆ, ನಿಮ್ಮನ್ನ ಆ ರೀತಿಯಲ್ಲಿ ಆಶೀರ್ವದಿಸೋದು ದೇವರ ಚಿತ್ತವಾಗಿದೆ. ಇನ್ನ ಹೇಳಬೇಕು Those ಅಂದ್ರೆ are ಆತನು the keys ಮಾಡಿದ್ದಾನೆ. you're taking and walking around. ಸುಮ್ಮನೆ ಬೀಗದ ಕೈಗಳನ್ನ ತಗೊಂಡು ನಡ್ಕೊಂಡು ಹೋಗೋದಲ್ಲ. No, those are the keys you're taking and walking around. ಆ ಬೀಗದ ಕೈಗಳನ್ನ ಇಟ್ಕೊಂಡೇ ನೀವು ನಡೀತಾ ಇದ್ದೀರಾ. Those are the keys. ಆ ಬೀಗದ So ಕೈಗಳು it's already with you. ಅದು ನಿಮ್ಮ ಹತ್ರನೇ ಇದೆ. All you have to do is take it out and use it. ನೀವು ಮಾಡಬೇಕಾಗಿದ್ದಲ್ಲ ಅದನ್ನ ಹೊರಗಡೆ ಎತ್ತಿ ಉಪಯೋಗಿಸುವುದು. Hallelujah. 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 So here was this person, or these two people in the innermost prison, and the iron gates opened, the iron shackles fell off. ಇಲ್ಲಿ ಈ ಇಬ್ಬರು ಆ ಬಾತಾಳ ಸೆರೆಮನೆಯಲ್ಲಿದ್ದು ದೇವರನ್ನು ಸ್ತುತಿಸಿದ್ರು. ಆ ಬಾಗಿಲುಗಳು ತೆರೆಯಲ್ಪಟ್ಟಿತು, ಆ ಬಂಧನಗಳು ಕಳಚಿ ಬಿದ್ದು ಹೋದವು. And the Bible says not just were they made free, but every other prisoner with them also got freedom. ವೇದವಾಕ್ಯ ಹೇಳುತ್ತದೆ, ಬರೀ ಅವರು ಮಾತ್ರ ಬಿಡುಗಡೆ ಹೊಂದಿದ್ದಲ್ಲ, ಅವರ ಜೊತೆ ಬೇರೆ ಸೆರೆಮನೆಯವರು ಕೂಡ ಬಿಡುಗಡೆಯನ್ನು So ಹೊಂದಿಕೊಂಡ್ರು. you might say, I am the only one saved in my family. ನೀವು ಒಂದು ವೇಳೆ ಹೇಳ್ಬೋದು, ನನ್ನ ಮನೆಯಲ್ಲಿ I ನಾನು am the ಒಬ್ಬನೇ only one ರಕ್ಷಣೆ who comes to ಹೊಂದಿದ್ದೇನೆ, Higher Life Church. ನಾನು ಒಬ್ಬನೇ ಹೈಯರ್ ಲೈಫ್ I ಸಭೆಗೆ am ಬರ್ತಾ the only ಇದ್ದೇನೆ. one who believes and trusts God like this in ಈ my ತರ whole family, my ನನ್ನ whole ಹಿಡಿ- generation. ಈ ನನ್ನ ಇಡೀ ಕುಟುಂಬದಲ್ಲಿ ನಾನು ಒಬ್ಬನೇ ಈ ತರ ದೇವರ ಮೇಲೆ ನಂಬಿಕೆ ಇಟ್ಟಿದ್ದೇನೆ. But I am telling you, use your power of praise. You will bring your family out of every prison. ನಾನು ನಿಮಗೆ ಹೇಳುತ್ತೇನೆ, ಆ ಸ್ತುತಿ ಎಂಬ Hallelujah. ಆಯುಧವನ್ನು ಉಪಯೋಗಿಸಿ ನಿಮ್ಮ ಇಡೀ Keep ಕುಟುಂಬವನ್ನು ನೀವು praising ಕ್ರಿಸ್ತನ ಹತ್ರ God. ಕರ್ಕೊಂಡ್ ಬರ್ತೀರಾ. Keep thanking Him. Keep saying, Jesus, thank you that my family is also going to come to your knowledge. They are also going to worship with me in the church. ದೇವರನ್ನ ಸ್ತುತಿ ಮಾಡ್ತಾ ಇರಿ, ದೇವರಿಗೆ ಸ್ತೋತ್ರ ಹೇಳ್ತಾ ಇರಿ. ಹೇಳಿ, ಯೇಸು ಸ್ವಾಮಿ ನಿಮಗೆ ಸ್ತೋತ್ರ, ನನ್ನ ಇಡೀ ಕುಟುಂಬ ಒಂದು ದಿನ ಬಂದು ಸಭೆಯಲ್ಲಿ ನನ್ನ ಜೊತೆ ಸೇರಿ ದೇವರನ್ನು ಆರಾಧಿಸುತ್ತಾರೆ. Thank you for saving me from my family, ನನ್ನ ಕುಟುಂಬದಿಂದ from ನನ್ನನ್ನು the entire family. ನನ್ನ ಇಡೀ ಕುಟುಂಬದಲ್ಲಿ ನನ್ನನ್ನು ರಕ್ಷಿಸಿರುವುದಕ್ಕಾಗಿ For my ನಿಮಗೆ ಸ್ತೋತ್ರ. entire generation, you chose me. ನನ್ನ ಇಡೀ ತಲೆಮಾರಿಗೆ ನನ್ನನ್ನು ನೀವು ಆರಿಸಿಕೊಂಡಿದ್ದೀರಾ. Thank you for choosing me. ನನ್ನನ್ನು ಆರಿಸಿಕೊಂಡಿರುವುದಕ್ಕಾಗಿ ನಿಮಗೆ ಸ್ತೋತ್ರ. Hallelujah. That Hallelujah. gratitude should be on all the time. ಆ ಒಂದು ಕೃತಜ್ಞತೆ ಯಾವಾಗಲೂ ನಿಮ್ಮಲ್ಲಿ ಇರಬೇಕು. And you will see how one after the other your family members will come out with you. ನೀವು ನೋಡ್ತೀರಾ ಒಬ್ಬೊಬ್ಬರಾಗಿ Hallelujah. ನಿಮ್ಮ ಕುಟುಂಬದಲ್ಲಿ ಹೇಗೆ ರಕ್ಷಣೆ ಹೊಂದಿ ನಿಮ್ಮ Hallelujah. ಜೊತೆ ಬರ್ತಾರೆ ಎಂಬುದನ್ನು. Wow. Hallelujah. Wow. We're going to look at another story quickly. ಬೇಗನೆ ಇನ್ನೊಂದು ಕಥೆಯನ್ನು ನಾವು ನೋಡುತ್ತೇವೆ. Out of the mouths of babes and sucklings you have ordained praise. He is praising. If you are quiet, he is going to praise. ಆಮೇಲೆ ನೀವು ಸುಮ್ಮನೆ ಇದ್ರೆ ಆ ಮಗುವು ದೇವರನ್ನ ಸ್ತುತಿಸುತ್ತದೆ. Hallelujah. Hallelujah. Come on. Tell your neighbor, enough of silence. ಪಕ್ಕದಲ್ಲಿರೋನ್ನ ಕೇಳಿ, Say, ನೀವು ನಿಶ್ಶಬ್ದವಾಗಿದ್ದು get ಸಾಕು. excited. ಉತ್ಸಾಹದಿಂದ Get ಇರಿ, excited. ಉತ್ಸಾಹದಿಂದ ಇರಿ. Because Jesus loves you. ಯಾಕಂದ್ರೆ ಯೇಸು ಸ್ವಾಮಿ ನಮ್ಮನ್ನ ಪ್ರೀತಿಸುತ್ತಾರೆ. Hallelujah. 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 You know the disciples of Jesus came once and then they were like, oh wow, even the devils are scared of you. ಯೇಸು ಸ್ವಾಮಿ ಶಿಷ್ಯರು ಬಂದು ಹೇಳಿದ್ರು, ಓ ದೆವ್ವಗಳು ಕೂಡ ನಿಮ್ಮನ್ನ ನೋಡಿ And the devils ಭಯಪಡುತ್ತದೆ. are scared of us. They're listening to us. They're obeying us. ದೆವ್ವಗಳು ನಮ್ಮನ್ನ ನೋಡಿ ಭಯಪಡುತ್ತದೆ, ನಾವು ಹೇಳೋ ಮಾತನ್ನ ಕೇಳುತ್ತದೆ, What ನಮಗೆ did Jesus ವಿಧೇಯರಾಗಿ tell them? ನಡೆಯುತ್ತದೆ. Don't be happy about this, but be happy that your name is written in the book of life. ಯೇಸು ಸ್ವಾಮಿ ಏನು ಹೇಳಿದ್ರು? Hallelujah. ಇದಕ್ಕಾಗಿ ನೀವು ಸಂತೋಷ ಪಡಬೇಡಿ, ನಿಮ್ಮ ಹೆಸರುಗಳು ಜೀವ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ಅದಕ್ಕಾಗಿ ಸಂತೋಷ ಪಡಿರಿ. Unfortunately, we don't know where to place value in our life.
ನಮಗೆ ನಮ್ಮ ಜೀವನದಲ್ಲಿ ಯಾವುದಕ್ಕೆ ನಾವು ವ್ಯಾಲ್ಯೂ ಕೊಡಬೇಕು ಅಂತ ನಮಗೆ ಗೊತ್ತಾಗೋದಿಲ್ಲ. We are excited that we have power, but we're not excited that someone's being delivered, set free, and they're taken into the kingdom of God. ನಮಗೆ ಶಕ್ತಿ ಇದೆ ಅಂತ ನಾವು ಉತ್ಸಾಹದಿಂದ ಇದ್ದೇವೆ, ಆದರೆ ಬೇರೊಬ್ಬರಿಗೆ ಒಂದು ಬಿಡುಗಡೆ ಆಯಿತು, ಅವರು ದೇವರ ರಾಜ್ಯದಲ್ಲಿ ಹೋಗಿ ಸೇರಿದ್ದಾರೆ ಎಂಬುದರ ಬಗ್ಗೆ ನಾವು ಸಂತೋಷ ಪಡುವುದಿಲ್ಲ. Okay, so we're going to look at 2 Chronicles 20, which is the book of, rather the life of King Jehoshaphat. ನಾವು ಯೆಹೋಷಾಫಾತ್ ರಾಜನ ಜೀವನವನ್ನು ನೋಡುತ್ತೇವೆ. King Jehoshaphat. ಯೆಹೋಷಾಫಾತ್ ರಾಜನ ಜೀವನವನ್ನು ನೋಡುತ್ತೇವೆ. Has anyone here ever heard of King Jehoshaphat? Okay. Thank you for your honesty. He's met him in heaven apparently. Okay. Okay. So you have King Jehoshaphat. Now, the kingdom of Israel was split into 2 in those days. ಆ ದಿನಗಳಲ್ಲಿ ಇಸ್ರೇಲ್ ರಾಜ್ಯವು 2 ಭಾಗವಾಗಿತ್ತು. So you had a king over each section. ಆ 2 ಭಾಗದಲ್ಲಿಯೂ ರಾಜರು ಇದ್ದರು. So king of Israel in those days was King Ahab. ಆ ದಿನಗಳಲ್ಲಿ ಇಸ್ರೇಲ್ ದೇಶದ ರಾಜನು ಆಹಾಬ್ Heard ರಾಜನಾಗಿದ್ದನು. of King Ahab? That wicked man? ಆಹಾಬ್ ಬಗ್ಗೆ ಕೇಳಿದ್ದೀರಾ? Okay. So he was ruling over Israel. He was the king of Israel. ಆತನು ಇಸ್ರೇಲ್ ದೇಶಕ್ಕೆ ರಾಜನಾಗಿದ್ದನು, ಇಸ್ರೇಲನ್ನು ಆಳ್ವಿಕೆ ಮಾಡ್ತಾ ಇದ್ದನು. And then you had Judah. The king of Judah was King Jehoshaphat. ಈ ಯೆಹೂದ ರಾಜನಾಗಿದ್ದನು ಯೆಹೋಷಾಫಾಟನು. Okay, I'll ask again. Who's the king of Israel in those days? Ahab. And who's the king of Judah? ಯೆಹೋಷಾಫಾಟ್. King J. Okay, Jehoshaphat. Somewhere there. Jehoshaphat. Okay? ಯೆಹೋಷಾಫಾಟನು. King Jehoshaphat. All right. And it says that each of these kings, you know, the entire Bible records how each king was. ಒಂದೊಂದು ರಾಜರು ಹೇಗೆ ಇದ್ರು ಎಂಬುದಾಗಿ ಇಡೀ ವೇದವಾಕ್ಯವು A ಬರೆಯಲ್ಪಟ್ಟಿದೆ. few kings were very wicked. ಕೆಲವು ರಾಜರು ತುಂಬಾ And they ಮೋಸವಾಗಿದ್ದರು, misled the people. ಅವರು ಜನರನ್ನು ತಪ್ಪಾದ ದಾರಿಯಲ್ಲಿ A few ನಡೆಸಿದರು. kings were very good. ಆದ್ರೆ ಕೆಲವು ರಾಜರು ತುಂಬಾ And ಒಳ್ಳೆಯವರಾಗಿದ್ದರು, they led people to God. ಅವರು ದೇವರ ಬಳಿಗೆ ಜನರನ್ನು ನಡೆಸಿದರು. And they say, and the Bible says the King Jehoshaphat was a good king. ವೇದವಾಕ್ಯವು ಹೇಳುತ್ತದೆ ಯೆಹೋಷಾಫಾಟನು ಒಳ್ಳೆಯ ರಾಜನಾಗಿದ್ದನು. Okay? He always sought God and he was very happy to fulfill his commandments. ಆತನು ಯಾವಾಗಲೂ ದೇವರ ಹುಡುಕುವ ವ್ಯಕ್ತಿಯಾಗಿದ್ದನು, ದೇವರ ಆಜ್ಞೆಗಳನ್ನು ನೆರವೇರಿಸುವ ವ್ಯಕ್ತಿಯಾಗಿದ್ದನು. So if you go to 2 Chronicles 20, ದಿನ ವೃತ್ತಾಂತ 20ನೇ ಅಧ್ಯಾಯಕ್ಕೆ ನೀವು ಹೋದಾಗ it says clearly that he did not, okay, we don't have anyone to show it in the language. So it says that he did not seek the Baals. ಆತನು Verse 3 says he did not seek the Baals, but he sought God. ಆತನು ಬೇರೆ ದೇವರುಗಳನ್ನು ಹುಡುಕಲಿಲ್ಲ, ಆತನು ಕರ್ತನನ್ನೇ ಹುಡುಕಿದನು. And he delighted in the ways of God. ಆತನು ದೇವರ ಮಾರ್ಗದಲ್ಲಿ ನಡೆದನು. And he didn't allow anyone to worship any other god in those days, in his kingdom. ಆ ದಿನಗಳಲ್ಲಿ ಆತನ ರಾಜ್ಯದಲ್ಲಿ ಬೇರೆ ದೇವರುಗಳನ್ನು ಆರಾಧಿಸುವುದಕ್ಕೆ ಆತನು ಬಿಡಲಿಲ್ಲ. When there were other people who brought in their faith, he burnt down those wooden images. ಆ ಒಂದು ವಿಗ್ರಹಗಳನ್ನು ಆತನು ಸುಟ್ಟು ಹಾಕಿದನು. Okay, so all of this is written and it says that the Lord established Jehoshaphat in those days. ಆ ವೇದವಾಕ್ಯವು ಹೇಳುತ್ತದೆ ಕರ್ತನು ಯೆಹೋಷಾಫಾಟನನ್ನು ಆಶೀರ್ವದಿಸಿ In fact, ಸ್ಥಿರಪಡಿಸಿದನು. the people were so happy with him that they would bring him a lot of gifts. ಇನ್ನ ಹೇಳಬೇಕಂದ್ರೆ ಜನರು ತುಂಬಾ ಪ್ರೀತಿಯಿಂದ ಆತನ ಬಳಿಗೆ ವಸ್ತುಗಳನ್ನು ತರ್ತಾ ಇದ್ರು. We're talking about 2 Chronicles 17:3. Okay, so all of this was happening, and it says that those gifts were obviously in gold and silver and different kinds of material. ಆತನಿಗೆ ತಗೊಂಡು ಬರುವ ವಸ್ತುಗಳು ಚಿನ್ನವಾಗಿತ್ತು, ಬೇರೆ ಹಲವಾರು ರೀತಿಯ ವಿಷಯಗಳಾಗಿತ್ತು. Lot of property was given to him. ಅನೇಕ ಆಸ್ತಿಗಳು ಆತನಿಗೆ ಕೊಡಲ್ಪಟ್ಟಿತು. And he sent a lot of leaders around the cities to teach them the laws of God. ಆ ದೇವರ ಪ್ರಮಾಣಗಳನ್ನು ಹೇಳಿಕೊಡುವುದಕ್ಕಾಗಿ ಜನರಿಗೆ ಆತನು ಅನೇಕ ನಾಯಕರನ್ನು ಆ ಪಟ್ಟಣಗಳಿಗೆ ಕಳಿಸಿಕೊಟ್ಟನು. Okay, so he was a good king. That is what I'm trying to show you. ಆತನು ಒಂದು ಒಳ್ಳೆಯ ರಾಜನಾಗಿದ್ದನು. Understood? Yeah. So he had all riches, he had honor, right? He had good people under him. And he had a lot of properties. ಆತನಿಗೆ ಒಳ್ಳೆ ಐಶ್ವರ್ಯವೂ ಇತ್ತು, ಒಳ್ಳೆ ಘನವೂ ಇತ್ತು, ಆತನ ಜೊತೆ ಒಳ್ಳೆ ಜನರು ಇದ್ರು, ಆತನಿಗೆ ಎಲ್ಲವೂ ಒಳ್ಳೆ ರೀತಿಯಲ್ಲಿ ನಡೀತಾ ಇತ್ತು. And this is the heritage of the righteous. ಇದು ನೀತಿವಂತರ ಒಂದು ಆಶೀರ್ವಾದವಾಗಿದೆ. How many of you say you are righteous? ಎಷ್ಟು ಜನ ಹೇಳ್ತೀರಾ ನಾನು ನೀತಿವಂತನಾಗಿದ್ದೇನೆ? Sure? Confusion? No confusion? Pakka? Okay. So you know you are the righteous. ನಿಮಗೆ ಗೊತ್ತಿದೆ ನೀವು ನೀತಿವಂತರು. And this is being spoken about a righteous person.
ಇದು ಒಂದು ನೀತಿವಂತನ ಬಗ್ಗೆ ಮಾತನಾಡುತ್ತಾ ಇದೆ. So are you not supposed to have properties around the city? ನಿಮಗೆ ಪಟ್ಟಣದಲ್ಲಿ ಆಸ್ತಿಗಳು ಇರಬಾರ್ದಾ? Riches, ಐಶ್ವರ್ಯ ಇರಬಾರ್ದಾ? honor, ಘನತೆ good ಇರಬಾರ್ದಾ? people to surround you with. ನಿಮ್ಮ ಜೊತೆ ಒಳ್ಳೆಯ ಜನರು ಇರಬಾರ್ದಾ? This is how you take from the word. ಹೀಗೇನೆ ನೀವು ವಾಕ್ಯದಿಂದ I ಕಾರ್ಯಗಳನ್ನ told you, you ಪಡ್ಕೊಳ್ತೀರಾ. can pray and say, God, I am also righteous. Please give me all these things. ನೀವು ಹೇಳ್ಬೋದು, ದೇವರೇ ನಾನು ನೀತಿವಂತನಾಗಿದ್ದೀನಿ, ಈ ಕಾರ್ಯಗಳನ್ನ ನನಗೆ ಕೊಡಿ ಅಂತ ಕೇಳಬಹುದು. Wrong prayer. ಅದು ತಪ್ಪಾದ ಪ್ರಾರ್ಥನೆ. Because he already gave you. ಯಾಕಂದ್ರೆ ಆತನು ಕೊಟ್ಟಿದ್ದಾನೆ. Hallelujah. You Hallelujah. are in the new covenant. He already gave you. ನೀವು ಹೊಸ ಒಡಂಬಡಿಕೆಯಲ್ಲಿದ್ದೀರಾ, ಆತನು ನಿಮಗೆ ಮುಂಚಿತವಾಗಿ So ಕೊಟ್ಟಿದ್ದಾನೆ. what you got to use here is not prayer but praise. ಇಲ್ಲಿ ನೀವು ಉಪಯೋಗಿಸಬೇಕಾಗಿರೋದು ಪ್ರಾರ್ಥನೆ ಅಲ್ಲ, Here you've got ಸ್ತುತಿ. to say, God, I am also righteous. You did that to King Jehoshaphat. I have it too. I thank you. ಕರ್ತನೆ, ನಾನು ನೀತಿವಂತನಾಗಿದ್ದೀನಿ, ನೀವು ಯೆಹೋಷಾಫಾಟ್ ರಾಜನಿಗೆ ಮಾಡಿದ್ದು ನನಗೂ ಮಾಡಿದ್ದೀರಾ, ನಿಮಗೆ ಸ್ತೋತ್ರ. I thank you that I have properties in the city. ನನಗೆ ಪಟ್ಟಣದಲ್ಲಿ I ಆಸ್ತಿಗಳಿದೆ, ನಿಮಗೆ thank you that I ಸ್ತೋತ್ರ. have good people who surround me. ನನ್ನ ಜೊತೆ ಒಳ್ಳೆ ಜನರಿದ್ದಾರೆ, ನಿಮಗೆ I ಸ್ತೋತ್ರ. thank you that I have riches and honor. ನನಗೆ ಒಳ್ಳೆ ಘನತೆಯು ಐಶ್ವರ್ಯವೂ ಇದೆ, ಸ್ತೋತ್ರ. You may not be seeing it right now. ಒಂದು ವೇಳೆ ನೀವು ಇವಾಗ ಅದನ್ನ You ನೋಡದೇ may have ಇರಬಹುದು. zero property right now on your name. ಒಂದು ವೇಳೆ ನಿಮ್ಮ ಹೆಸರಲ್ಲಿ ಏನು ಆಸ್ತಿ But I ಇಲ್ಲದೆ told ಇರಬಹುದು. you, praise takes. ಆದ್ರೆ ನಾನು ನಿಮ್ಗೆ ಹೇಳಿದ್ದೇನೆ, ಸ್ತುತಿ ಅದನ್ನ ಪಡ್ಕೊಳ್ಳುತ್ತದೆ, ತಗೊಳ್ಳುತ್ತದೆ. Hallelujah. So the more you keep doing it, you will see the result and these properties will start looking for you. ನೀವು ಎಷ್ಟು ಅಧಿಕವಾಗಿ ಅದನ್ನ ಮಾಡುತ್ತೀರೋ ಅದರ ಪರಿಣಾಮವನ್ನ ನೋಡುತ್ತೀರಾ, ಆಸ್ತಿಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ. Suddenly some ancestral property will come to you. ಏನೋ ಒಂದು ಕಾರಣದಿಂದ ಮುತ್ತಾತನ ಆಸ್ತಿಗಳು ನಿಮ್ಮನ್ನ ಹುಡುಕೊಂಡು ಬರಬಹುದು. Suddenly somebody will come and say, sister, you know, such a good deal. Why don't you also buy one? ಯಾರೋ ಒಬ್ರು ಹೇಳ್ತಾರೆ, ಸಹೋದರಿ, ಇದು ತುಂಬಾ ಒಳ್ಳೆ ಡೀಲ್ ಆಗಿದೆ, ಯಾಕೆ Brother, ನೀವು ಇದನ್ನ my ತಗೊಳ್ಬಾರ್ದು? uncles, brothers, older uncles, someone relative told me about that property. Why you also buy one? No, ಯಾರೋ ಒಂದು ನೆಂಟರು ಹೇಳಿದ್ದಾರೆ Somewhere, ಆಸ್ತಿಯ ಬಗ್ಗೆ, ಯಾಕೆ somehow. ನೀವು ಅದನ್ನ they ತಗೊಳ್ಬಾರ್ದು? will all come looking for you. ಅವರು ನಿಮ್ಮನ್ನ ಹುಡುಕೊಂಡು ಬರ್ತಾರೆ. But for that you have to use the key of praise. ಆದ್ರೆ ಅದಕ್ಕೆ ನೀವು ಸ್ತುತಿ ಎಂಬ ಬೀಗದ ಕೈಯನ್ನ Start ಉಪಯೋಗಿಸಬೇಕು. thanking God for it in advance. Amen. ಅದಕ್ಕಾಗಿ ನೀವು ದೇವರಿಗೆ ಮುಂಚಿತವಾಗಿ ಸ್ತೋತ್ರ So ಮಾಡಿ. this was the life of, or the introduction of King Jehoshaphat in chapter 17. ಇದು 17ನೇ ಅಧ್ಯಾಯದಲ್ಲಿ ಯೆಹೋಷಾಫಾಟನ ಜೀವನದ ಬಗ್ಗೆ Then we go ಬರೆಯಲ್ಪಟ್ಟಿದೆ. to chapter 18 verse 1. ಆಮೇಲೆ ನಾವು 18ನೇ ಅಧ್ಯಾಯದಲ್ಲಿ 1ನೇ ವಚನವನ್ನು ನೋಡುತ್ತೇವೆ. I mean, his life was too perfect until now. ಇದುವರೆಗೂ ಆತನ ಜೀವನವು ತುಂಬಾ ಪರ್ಫೆಕ್ಟ್ ಆಗಿದೆ. Sometimes our lives are not too perfect, right? ಕೆಲವು ಸಮಯದಲ್ಲಿ ನಮ್ಮ ಜೀವನವು ಪರ್ಫೆಕ್ಟ್ ಆಗಿರೋದಿಲ್ಲ. Agreed? Yeah. So let's see what mistakes King Jehoshaphat made. ಯೆಹೋಷಾಫಾಟನು ಮಾಡಿದ ತಪ್ಪು ಏನು ಎಂಬುದನ್ನು ನಾವು Okay, so ನೋಡೋಣ. verse 1. Jehoshaphat had riches and honor in abundance. ಯೆಹೋಷಾಫಾಟನಿಗೆ ಒಳ್ಳೆ ಐಶ್ವರ್ಯವು ಘನತೆಯೂ ಇತ್ತು. But by marriage he allied himself with Ahab. ಆದರೆ ಮದುವೆಯ ಮುಖಾಂತರವಾಗಿ ಆಹಾಬನ ಜೊತೆ ಆತನು ಸಂಬಂಧ ಬೆಳೆಸಿದನು. Uh-oh. Okay, what does it say? By marriage he allied himself to Ahab. Who is Ahab? The evil king who was reigning over which city? ಇಸ್ರಾಯೇಲ್. Over Israel. Remember, he was the king of Israel and he was a bad man. ಆತನು ಇಸ್ರೇಲ್ಗೆ ದೇಶಕ್ಕೆ ರಾಜನಾಗಿದ್ದನು, ಆತನು ತುಂಬಾ ಕೆಟ್ಟ ವ್ಯಕ್ತಿಯಾಗಿದ್ದನು. So the Bible shows us that King Jehoshaphat got his son married to King Ahab's daughter. ವೇದವಾಕ್ಯ ಹೇಳುತ್ತದೆ, ಯೆಹೋಷಾಫಾಟನು ತನ್ನ ಮಗನನ್ನು ಆಹಾಬಿನ ಮಗಳಿಗೆ ಮದುವೆ ಮಾಡಿಕೊಟ್ಟನು. They became sambandhi. ಅವರಿಬ್ಬರು ಬೀಗರಾದರು. Bigro. Okay. No, that's only big root. Okay, now only I understood. Okay. So yeah, so they became sambandhi. Okay. ಅವರಿಬ್ಬರು What's ಬೀಗರಾದರು. in Tamil? ಸಂಬಂಧಿ. Sambandhi. Okay, correct. So they became sambandhi. All right. So as a result, see, that's the first error that he made. ಆತನು ಮಾಡಿದ ಮೊದಲನೇ ತಪ್ಪು ಅದು. He had heard, he knew God. Why did he go to ally himself with an evil person? ಆತನಿಗೆ ದೇವರ ಬಗ್ಗೆ ಚೆನ್ನಾಗಿ ಗೊತ್ತಿದ್ರೆ ಕೂಡ ಯಾಕೆ ಒಂದು ಕೆಟ್ಟ ಮನುಷ್ಯನ ಜೊತೆ ಸಂಬಂಧ ಬೆಳೆಸಿಕೊಂಡ ಅಂತ Let me show ಗೊತ್ತಿಲ್ಲ. you the next verse 3, please. So a king Ahab said to Jehoshaphat, king of Judah, will you go with me against Ramoth Gilead? So Ramoth Gilead is one of the cities there, one of the nations there. And King Ahab says, I'm going to go fight against them. Will you come with me and support me?
ಆ, ಆಹಾಬನು ಕೇಳುತ್ತಾನೆ, ನಾನು ಅವ್ರಿಗೆ ವಿರುದ್ಧವಾಗಿ ಹೋಗಿ ಯುದ್ಧ ಮಾಡುತ್ತೇನೆ, ನೀನು ನನ್ನ ಜೊತೆ ಬರ್ತೀಯಾ? ಬರ್ತೀಯಾ ಕೇಳಿದ್ರು. Okay. Yeah. And what did he say? I am as you are. My people are your people. We will be with you in the war. That means he shook hands and agreed. ಆತನು ಒಪ್ಕೊಂಡ ಹೇಳಿದ, ನಾನು ನಿನ್ನ ಜೊತೆ ಇರುತ್ತೇನೆ, ನನ್ನ ಜನರು ನಿನ್ನ ಜನರಾಗಿರ್ತಾರೆ, ನಾವು ನಿನ್ನ ಜೊತೆ ಸೇರಿ ಯುದ್ಧ ಮಾಡುತ್ತೇವೆ ಎಂಬುದಾಗಿ ಒಪ್ಕೊಂಡ್ರು. Everyone say, oh, oh. ಓ ಓ First oh was what? Marriage. ಮೊದಲನೇ Second oh, agreed to be together in war. Oh no. Okay. And then it goes on and it says, if you read the story, go back home and read it, okay? It's beautiful. Read it in your language, you'll understand it more. ನೀವು ಮನೆಗೆ ಹೋಗಿ ಕಥೆಯನ್ನು ಓದಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಭಾಷೆಯಲ್ಲಿ ಓದಿ ಇನ್ನ ಅರ್ಥ ಆಗುತ್ತೆ. It says that King Jehoshaphat tells King Ahab, okay, you can go for war, I'll agree with you, I'll come with you, but can we not ask a prophet if God is going to go with us? ಯೆಹೋಷಾಫಾಟನು ಹೇಳ್ತಾನೆ, ಸರಿ, ನಾನು ನಿಮ್ಮ ಜೊತೆ ಯುದ್ಧಕ್ಕೆ ಬರ್ತೀನಿ, ಯುದ್ಧ ಮಾಡೋಣ, ಆದರೆ ಅದಕ್ಕೆ ಮುಂಚಿತವಾಗಿ ಒಂದು ಪ್ರವಾದಿಯನ್ನು ಒಂದು ಮಾತು ಕೇಳೋಣ. That was the way the kings in Israel would actually go for war. They would first ask the Lord to get involved. ಆ ರೀತಿಯಲ್ಲೇ ಇಸ್ರೇಲ್ ರಾಜರು ಯುದ್ಧಕ್ಕೆ ಹೋಗ್ತಾ ಇದ್ರು. ಅವ್ರು ಮೊದಲನೇದಾಗಿ ದೇವರು ನಮ್ಮ ಮಧ್ಯದಲ್ಲಿ ಬರಬೇಕು ಅಂತ ಕೇಳ್ತಾ ಇದ್ರು. So even though King Ahab was wicked, ಆಹಾಬನು ತುಂಬಾ ಕೆಟ್ಟ ವ್ಯಕ್ತಿಯಾಗಿದ್ದರೆ he knew that the people had this in their head and they would want God to say something. ಅವ್ರಿಗೆ ಗೊತ್ತಿತ್ತು, ಜನರಿಗೆ ಇದು ಬೇಕಾಗಿದೆ, ದೇವರು ಏನೋ ಒಂದು ಹೇಳಬೇಕು ಅಂತ ಜನರು ಎದುರು ನೋಡ್ತಾ ಇದ್ದಾರೆ ಎಂಬುದು ಗೊತ್ತಾಯಿತು. He had his own setup. ಅವ್ರಿಗೆ ಅಂತ ಅವ್ರನ್ನು ಒಂದು ಕಾರ್ಯವಿತ್ತು. Okay, so he says, why don't you ask God? And he calls 400 prophets. ಯಾಕೆ ದೇವರನ್ನ ಕೇಳಬಾರದು ಅಂತ ಹೇಳಿ 400 ಪ್ರವಾದಿಗಳನ್ನ ಕರೀತಾರೆ. Really, to get one real prophet is so difficult. ಇಲ್ಲಿ ಒಂದು ನಿಜವಾದ ಪ್ರವಾದಿಯನ್ನು ಕಂಡುಹಿಡಿಯೋದು ತುಂಬಾ ಕಷ್ಟ. ಅದೇ 400 ಪ್ರವಾದಿಗಳನ್ನ ಕರೆದ್ರು. Okay, and they asked these 400 prophets, shall we go to war or shall I not go to war? ಈ 400 ಪ್ರವಾದಿಗಳನ್ನ ಕೇಳಿದ್ರು, ನಾವು ಯುದ್ಧಕ್ಕೆ ಹೋಗ್ಬೋದಾ ಹೋಗ್ಬಾರ್ದಾ? And look at that, they say, go up, for God will deliver it into the king's hand. ಅವ್ರು ಹೇಳ್ತಾರೆ, ಧೈರ್ಯವಾಗಿ ಯುದ್ಧಕ್ಕೆ ಹೋಗಿ, ದೇವರು ಅವರನ್ನ ನಿಮ್ಮ ಕೈಯಲ್ಲಿ ಒಪ್ಪಿಸಿ ಕೊಡ್ತಾರೆ. So according to them, they got green signal. ಅವರ ಪ್ರಕಾರವಾಗಿ ಅವರಿಗೆ ಗ್ರೀನ್ ಸಿಗ್ನಲ್ ಸಿಕ್ತು. Okay, and they're preparing to go. But then you see, Jehoshaphat was a righteous man. ಅವರು ಹೋಗೋದಕ್ಕೆ ಸಿದ್ಧರಾಗಿದ್ರು, ಆದ್ರೆ ಯೆಹೋಷಾಫಾಟನು So ನೀತಿವಂತನಾಗಿದ್ದನು. in his heart he knew something is off. ಅವರ ಹೃದಯದಲ್ಲಿ ಗೊತ್ತಾಯ್ತು, ಏನೋ ಒಂದು He made ತಪ್ಪಾಗಿದೆ. his O's by now, ಅವ್ರು ಒಂದು ವೇಳೆ ಅವ್ರು ತಪ್ಪೇ ಮಾಡಿದ್ರೆ ಕೂಡ, but something in his heart said something is wrong. ಏನೋ ತಪ್ಪಾಗಿದೆ ಅಂತ ಅವ್ರ ಹೃದಯದಲ್ಲಿ ಅನಿಸ್ತಾ See what he ಇತ್ತು. says, is there not still a prophet of the Lord here that we may inquire of him? So he's saying, I don't feel this answer is correct. Is there no true man of God here? ಅವ್ರು ಕೇಳಿದ್ರೆ, ಈ ಉತ್ತರ ಸರಿಯಾಗಿದೆ ಅಂತ ನನಗೆ ಅನಿಸ್ಲಿಲ್ಲ, ನಿಜವಾದ ದೇವರ ಮನುಷ್ಯರು ಇಲ್ಲಿ ಯಾರಾದ್ರೂ ಇದ್ದಾರಾ? Come on, okay? And look at what Ahab says. There is still one man by whom we may inquire of the Lord, but I hate him. ಇಲ್ಲಿ ಆಹಾಬನು ಹೇಳುತ್ತಾನೆ, ಒಂದು ಮನುಷ್ಯನು ಇದ್ದಾನೆ, ಅವನ ಹತ್ರ ನಾವು ಕೇಳಬಹುದು, ಆದ್ರೆ ಆ ಮನುಷ್ಯನು ನನಗೆ ಇಷ್ಟವಿಲ್ಲ. You see who hates a real man of God? ಯಾರು ನಿಜವಾದ ದೇವರ ಮನುಷ್ಯವನ್ನು ದ್ವೇಷಿಸುವುದು ನೋಡಿ, It's an evil person. ಅದು ಒಂದು ಕೆಟ್ಟ ವ್ಯಕ್ತಿ. Evil people hate true men and women of God. ಕೆಟ್ಟ ಜನರು ನಿಜವಾದ ದೇವ ಮನುಷ್ಯರನ್ನು ಅವರು And ದ್ವೇಷಿಸುತ್ತಾರೆ. see the reason for his hatred, because he never prophesies good to me but always evil. ಅವನು ಹೇಳ್ತಾನೆ, ಯಾವಾಗ್ಲೂ ಈ ವ್ಯಕ್ತಿ ಒಳ್ಳೆಯದನ್ನ ನನಗೆ ಪ್ರವಾದನೆ ನುಡಿದಿದ್ದೇ ಇಲ್ಲ, ಯಾವಾಗ್ಲೂ ಕೆಟ್ಟದನ್ನೇ So ಹೇಳ್ತಾರೆ. he only wants yes men. ಅವ್ರು ಯಾವಾಗ್ಲೂ ಹೌದು ಅಂತಾನೆ ಕೇಳಬೇಕು. You say yes sir, please sir, do sir, then you're good. ಹೌದು ಸರ್, ಮಾಡಿ ಸರ್ ಅಂತ ಹೇಳಿದ್ರೇನೆ ಒಳ್ಳೆಯವರು. But look at what King Jehoshaphat did. He says, let not the king say such a thing. So he rebuked King Ahab and said, King, it's not good for you to say that. Don't say that. ಯೆಹೋಷಾಫಾಟನು ಹೇಳಿದ್ರು, ರಾಜನೇ ನೀವು ಆತರ ಹೇಳೋದು ಸರಿಯಲ್ಲ ಅಂತ ಹೇಳಿದ್ರು. Anyway, the king goes on, calls for prophet Micaiah. ಮೈಕಾಯ ಎಂಬ ಪ್ರವಾದಿಯನ್ನ ಕರೆದ್ರು. And if you read further, you will see that the messenger who was sent goes and delivers a message saying, look, 400 people have agreed for this, so you also give one word of encouragement. He's trying to poison the prophet. ಆ ಪ್ರವಾದಿ ಹತ್ರ ಹೋಗುವ ವ್ಯಕ್ತಿ ಹೇಳುತ್ತಾನೆ, 400 ಪ್ರವಾದಿಗಳು ಸರಿಯಾಗಿ ಹೇಳಿದ್ದಾರೆ, ಅದೇ ಪ್ರಕಾರ ನೀವು ಹೇಳಿ ಅಂತ ಹೇಳಿ ಕಳಿಸ್ತಾನೆ. So when he actually goes in front of the kings, they ask him and he says, yeah, you go for the war. ಅವರು ರಾಜನ ಮುಂದೆ ಹೋದಾಗ ಅವ್ರು ಹೇಳ್ತಾರೆ, ಹೌದು ಸರಿ, ನೀವು ಯುದ್ಧಕ್ಕೆ ಹೋಗಿ. So King Ahab is like,
I thought you will say evil. Better say the truth. ಆಗ ಆಹಾಬನು ಹೇಳಿದನು, ನೀವು ನಿಜನ ಹೇಳಿ, ಸತ್ಯನ Then ಹೇಳಿ. he opens up the truth and he says in verse 16, he says, I saw all Israel scattered on the mountains as sheep that have no shepherd. And the Lord said, these have no master. Let each return to his house in peace. 16ನೇ ವಚನದಲ್ಲಿ ಅವನು ಹೇಳ್ತಾನೆ, ಇಸ್ರೇಲ್ ಜನರು ಕುರಿಗಳ ಹಾಗೆ ಚೆದರಿ ಹೊಡೋದನ್ನ ನಾನು ನೋಡ್ತಾ ಇದ್ದೀನಿ ಬೆಟ್ಟಗಳ ಮೇಲೆ. ಅವ್ರಿಗೆ ಒಂದು ಕುರುಬನೂ ಇಲ್ಲ, ಅವ್ರನ್ನ ನಡೆಸುವ ಯಜಮಾನನೂ ಇಲ್ಲ ಅಂತ ಹೇಳುತ್ತಾನೆ. That means green signal, huh? ಆಗ ಗ್ರೀನ್ ಸಿಗ್ನಲ್, ಅದು Clear red signal. ಕ್ಲಿಯರ್ ಆಗಿರೋ ಒಂದು ರೆಡ್ ಸಿಗ್ನಲ್ ಆಗಿದೆ. Okay, but because the messenger said, you also encourage, he chumma said it. ಆ ಒಂದು ಮೆಸೆಂಜರ್ ಹೇಳಿದ್ರು, ನೀವು ಉತ್ಸಾಹ ಪಡಿಸಿ ಅಂತ You ಅವ್ರು ಆ ಥರ don't ಹೇಳಿದ್ರು. value my words, why should I tell you the truth? ನೀವು ನನ್ನ ಮಾತಿಗೆ ಬೆಲೆ ಕೊಡೋದಿಲ್ಲ, ಯಾಕೆ ನಾನು ಸತ್ಯ ಹೇಳಬೇಕು? We should know how to behave in front of a prophet. ಒಂದು ಪ್ರವಾದಿ ಹತ್ರ ಹೇಗೆ ನಡ್ಕೊಳ್ಬೇಕು ಅಂತ ನಮ್ಗೆ ಗೊತ್ತಾಗಬೇಕು. When we are in front of a prophet, we need to believe that what is going to come out of his mouth are the words of God. ನಾವು ಪ್ರವಾದಿಯ ಮುಂದೆ ಇರುವಾಗ ಆತನ ಬಾಯಿಂದ ಬರುವ ಮಾತುಗಳು ದೇವರ ಮಾತುಗಳಾಗಿದೆ ಎಂಬುದನ್ನು ನಂಬಬೇಕು. Never ever influence a man of God's decision. ಯಾವಾಗಲೂ ಒಂದು ದೇವರ ಮನುಷ್ಯರ ತೀರ್ಮಾನದ ಮೇಲೆ ನೀವು ಒಂದು ಇನ್ಫ್ಲುಯೆನ್ಸ್ ಅನ್ನು ತರಬೇಡಿ. As a wife, I'm telling you, I am so particular and so sensitive about this that I don't put an opinion in prophet's mind. ಒಂದು ಪತ್ನಿಯಾಗಿ ನಾನು ಹೇಳುತ್ತೇನೆ, ಅವರು ತಗೊಳ್ಳುವ ತೀರ್ಮಾನದಲ್ಲಿ ನಾನು ನನ್ನ ಒಪಿನಿಯನ್ ಅನ್ನು Even when he has to come here to the stage and preach, if something has happened which is off in the background, I will not tell him till he finishes preaching. ಅವರು ಇಲ್ಲಿ ಬಂದು ಅವರು ಸಂದೇಶ ನುಡಿಯುವಾಗ ಕೂಡ ಏನಾದರೂ ಒಂದು ನಡೆದಿರಿ ಆ ಕಾರ್ಯವನ್ನು Because I ಹೇಳೋದಿಲ್ಲ. want him to have a flow of the word of God for the congregation. ಯಾಕಂದ್ರೆ ಅವರು ಸಭೆಯಲ್ಲಿ ಮಾತನಾಡುವಾಗ ಆ ದೇವರ ವಾಕ್ಯವ I ಫ್ಲೋ don't ಇರಬೇಕು. want that to be influenced by any external force. ಅದು ಬೇರೆ ಯಾವ ರೀತಿಯಿಂದಾನೂ ಒಂದು ಇನ್ಫ್ಲುಯೆನ್ಸ್ ಆಗಬಾರದು. Hallelujah. And most men of God won't get affected, but at the end of the day it will be running in their mind, right? ಆ ದೇವ ಮನುಷ್ಯರು ಅದರಿಂದ ಅವ್ರ ಎಫೆಕ್ಟ್ ಆಗೋದಿಲ್ಲ, ಆದ್ರೆ ಕೂಡ ಅವ್ರ So ಮನಸ್ಸಲ್ಲಿ we ಅದು ಓಡ್ತಾ make ಇರುತ್ತೆ. it easy for them to operate in the fullness of their calling. ಅವರ ಕರುವಿಕೆಯಲ್ಲಿ ಅವರು ಇರುವ ಹಾಗೆ ನಾವು Hallelujah. ಅವ್ರಿಗೆ ಎಲ್ಲವನ್ನೂ ಸುಲಭ ಮಾಡಿ ಕೊಡುತ್ತೇವೆ. Hallelujah. Hallelujah. Yeah, so here was a man of God, he says red signal. ಇಲ್ಲಿ ದೇವ ಮನುಷ್ಯನ ಹೇಳುತ್ತಾನೆ, ನಿಮಗೆ ರೆಡ್ ಸಿಗ್ನಲ್ And this ಆಗಿದೆ. was a different kind of prophet. Remember 400 prophets who lied and you had one prophet who was telling the truth. ನೋಡಿ 400 ಪ್ರವಾದಿಗಳು ಸುಳ್ಳು ಹೇಳಿದ್ದಾರೆ, ಆದ್ರೆ ಒಂದು ಪ್ರವಾದಿ ನಿಜವನ್ನು ಸತ್ಯವನ್ನು ಹೇಳ್ತಾ ಇದ್ದಾರೆ. Look at this, okay? Verse 18 onwards, it says, I saw the Lord sitting on his throne and all the host of heaven standing on his right hand and his left. And the Lord said, who will persuade Ahab, king of Israel, to go up that he may fall at Ramoth Gilead? ನಾನು ನೋಡುತ್ತೇನೆ, ಕರ್ತನು ಸಿಂಹಾಸನದಲ್ಲಿ ಕೂತಿದ್ದಾನೆ, ದೇವದೂತರು ನಿಂತಿದ್ದಾರೆ ಆತನ ಮುಂದುಗಡೆ. ಅಲ್ಲಿ ದೇವರು ಹೇಳುತ್ತಾರೆ, ಅಲ್ಲಿ ಆಹಾಬನು ಹೋಗಿ ಬಿದ್ದು ಹೋಗುತ್ತಾನೆ. Not ಬಿದ್ದು ಹೋಗುತ್ತಾನೆ, ಸತ್ತು ಹೋಗುತ್ತಾನೆ. Understood? No falling down, dying. ಅಲ್ಲಿ ಬಿದ್ದು ಹೋಗುವುದಲ್ಲ, ಅವನು ಸತ್ತು ಹೋಗುತ್ತಾನೆ. Okay, so that's what we're talking about. Who will fall at Ramoth Gilead? But it says no one spoke in that manner, or rather it says one spoke in this manner and the another to. So they had their own conversation going on. And then verse 20. Then a spirit came forward and stood before the Lord and said, I will persuade him. And the Lord asked him, in what way? See the strategy. See the devil's strategy. He says, I will go out and be a lying spirit in the mouth of all his prophets. Remember those 400 prophets? So that was a spirit of lies working there. ಆ 400 ಪ್ರವಾದಿಗಳು ನೆನಪಿದೆಯಾ? ಅವರ ನಾಲಿಗೆಯಲ್ಲಿ ಆ ಸುಳ್ಳಿನ ದುರಾತ್ಮವು ಕೆಲಸ ಮಾಡ್ತಾ ಇತ್ತು. And the Lord said, you shall persuade him and also prevail. Go out and do so. ಕರ್ತನು ಹೇಳಿದ್ರು, ನೀನು ಹೇಳಿದ ಪ್ರಕಾರ ಮಾಡು, ನೀನು ನಿನ್ನ ಕಾರ್ಯವು ಸಫಲವಾಗಲಿ. So he comes back and he tells clearly in verse 22, he says, therefore look, the Lord has put a lying spirit in the mouth of all these prophets of yours, and the Lord has declared disaster against you. ಅಲ್ಲಿ ಹೇಳುತ್ತಾನೆ, ಕರ್ತನು ಈ ಸುಳ್ಳಿನ ಆತ್ಮವನ್ನು ನಿಮ್ಮ ಪ್ರವಾದಿಗಳ ಬಾಯಲ್ಲಿ ಇಟ್ಟಿದ್ದಾನೆ, ಅಲ್ಲಿಂದ ನಿಮಗೆ ನಾಶನವು ಪ್ರಾರಂಭವಾಗುತ್ತದೆ. The red signal can't be clearer than this. ಇದಕ್ಕಿಂತ ಕ್ಲಿಯರ್ ಆಗಿ ಆ ರೆಡ್ ಸಿಗ್ನಲ್ ಅನ್ನು Even if you're colorblind, you can't miss it. Even if you're colorblind, you can't miss it. ನೀವು ಕಲರ್ ಬ್ಲೈಂಡ್ ಆಗಿದ್ರು ನೀವು ಅದನ್ನ ಮಿಸ್ ಮಾಡಕ ಆಗೋದಿಲ್ಲ. Yes, so it was a clear no, but what did the Lord say? You will have success, spirit of lies.
ಇಲ್ಲಿ ಸ್ಪಷ್ಟವಾಗಿ ಇಲ್ಲ ಅಂತ ಹೇಳುತ್ತಾರೆ, ಆದ್ರೆ ದೇವರು ಹೇಳುತ್ತಾರೆ ಅಲ್ಲಿ ಸುಳ್ಳಿನ ಆತ್ಮವು ಕೆಲಸ ಮಾಡುತ್ತಾ ಇದೆ. So Ahab believed the 400 prophets versus the one. ಆದ್ರೆ ಆಹಾಬನು ಈ 400 ಪ್ರವಾದಿಗಳ ಮಾತಿನ ಮೇಲೆ And ನಂಬಿಕೆ he ಇಟ್ಟನು, went ಈ for ಒಂದು the ಪ್ರವಾದಿನ war. ನಂಬಲಿಲ್ಲ. He went for the war. ಆತನು ಯುದ್ಧ ಮಾಡೋದಕ್ಕೆ ಮುಂದೆ ಹೋದನು. And in the war, this is the third moment for King Jehoshaphat. ಇಲ್ಲಿ ಯೆಹೋಷಾಫಾಟನಿಗೆ ಇದು ಮೂರನೇ ತಪ್ಪು. I don't know what runs in this man's mind, okay? Verse 29, please. Look at this evil king Ahab, I told you, right? Look at what he says. And the king of Israel, that is King Ahab, said to Jehoshaphat, I will disguise myself and go into battle, but you put on your robe. Okay? He's saying, I will not dress up as a king. I will dress up as an ordinary person, so they don't recognize me. But you wear the king's robe and you go. ಎಲ್ಲಿ ಆಹಾಬನು ಹೇಳುತ್ತಾರೆ, ನಾನು ಒಂದು ಸಾಧಾರಣ ವ್ಯಕ್ತಿ ಹಾಗೆ ಹೋಗುತ್ತೇನೆ ಯುದ್ಧ ಮಾಡೋದಕ್ಕೆ, ಆದ್ರೆ ನೀನು ಒಂದು ರಾಜನ ಹಾಗೆ ಬಾ. Tell me what can happen if this happens. Enemy is looking for whom? King Ahab. But who is wearing the king's robe? Jehoshaphat. So who will they catch? Who will they kill? Jehoshaphat. Very clear. But this man agrees. Somebody. ಆದ್ರೆ ಈ ಮನುಷ್ಯನು ಒಪ್ಕೊಳ್ತಾನೆ. Oh, yeah, he agreed. And they go. And like we discussed, the opposite party, Ramoth Gilead, the king there had told, don't fight anyone else, just look for the king. ನಾವು ಹೇಳಿದ ಪ್ರಕಾರವಾಗಿ ಅಲ್ಲಿ ಹೇಳುತ್ತಾರೆ, ನೀವು ಬೇರೆ ಯಾರ ಜೊತೆ ಯುದ್ಧ ಮಾಡಬೇಡಿ, ಆ ರಾಜನನ್ನು ಮಾತ್ರ ನೀವು ನೋಡಿ. So obviously they found the one who was dressed as a king, that was King Jehoshaphat, and they surrounded him. ಯೆಹೋಷಾಫಾಟನನ್ನು ನೋಡುತ್ತಾರೆ, ಆತನು ರಾಜನ ಹಾಗೆ ವಸ್ತ್ರವನ್ನು ಧರಿಸಿದ್ದಾನೆ, ಅವರನ್ನ ಅವರು ಸುತ್ತಿ ನಿಂತುಕೊಳ್ತಾರೆ. Our foolishness can cause us to be surrounded by our enemies. ಕೆಲವು ಸಮಯ ನಾವು ಮಾಡುವ ಮುಟ್ಟಾಳ್ತನಗಳು ನಮ್ಮ ವೈರಿಗಳು ನಮ್ಮ But ಸುತ್ತುಕೊಳ್ಳೋದಕ್ಕೆ even ಸಾಧ್ಯವಾಗುತ್ತದೆ. in that time, if you know how to use the key of praise, you can be delivered. ಆದ್ರೆ ಆ ಸಮಯದಲ್ಲಿ ಕೂಡ ಆ ಸ್ತುತಿಯ ಬೀಗದ ಕೈಯನ್ನ ನೀವು ಉಪಯೋಗಿಸಿದ್ರೆ ನೀವು ಬಿಡುಗಡೆಯನ್ನು It ಹೊಂದುತ್ತೀರಾ. says, but Jehoshaphat cried out and the Lord helped him and God diverted them from him. ವೇದವಾಕ್ಯವು ಹೇಳುತ್ತದೆ, ಯೆಹೋಷಾಫಾಟನು ಕರ್ತನನ್ನು ನೋಡಿ ಮೊರೆ ಇಟ್ಟನು, ದೇವರು ಅವರನ್ನ ಬೇರೆ ದಾರಿಯಲ್ಲಿ ನಡೆಸಿದನು. We may have made some stupid mistakes. ಕೆಲವು ಸಮಯದಲ್ಲಿ ನಾವು ಬೇಡದೇ ಇರುವ ತಪ್ಪುಗಳನ್ನ Very ಮಾಡಿರಬಹುದು, silly things. ತುಂಬಾ ಬೇಡದೇ ಇರುವ ಕಾರ್ಯಗಳನ್ನ But ಮಾಡಿರಬಹುದು. even in those moments, God can rescue you. ಆದ್ರೆ ಆ ಸಮಯದಲ್ಲಿ ಕೂಡ ದೇವರು ನಿಮ್ಮನ್ನ ಕಾಪಾಡಬಹುದು. Hallelujah. All Hallelujah. you need to do is throw your hand up and say, God, you help me. ನೀವು ಮಾಡಬೇಕಾಗಿರೋದಲ್ಲ, ನಿಮ್ಮ ಕೈಗಳನ್ನ ಮೇಲೆ ಕೆತ್ತಿ ದೇವರೇ ನನಗೆ ಸಹಾಯ ಮಾಡಿ But ಅಂತ remember, ಕೇಳುವುದೇ. it's not time to cry. ಆದ್ರೆ ನೆನಪಿಟ್ಕೊಳ್ಳಿ, ಇದು ಅಳುವ ಸಮಯವಲ್ಲ. It's time to declare your victory and say, God, I may have been foolish, but I know that you have finished this for me. ಇದು ನಿಮ್ಮ ಜಯವನ್ನು ಘೋಷಿಸುವ ಸಮಯ. ದೇವರೇ, ನಾನು ಒಂದು ವೇಳೆ ತಪ್ಪು ಮಾಡಿರಬಹುದು, ಆದ್ರೆ ನೀವು ನನಗೆ ಸಹಾಯ ಮಾಡಿ ನನಗೆ ಜಯವನ್ನು ಕೊಡ್ತೀರಾ. Your grace is sufficient for me. ದೇವರೇ, ನಿಮ್ಮ ಕೃಪೆ ನನಗೆ ಸಾಕಾಗಿದೆ. Hallelujah. 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 So here was this man, he cried out and God helped him. ಇಲ್ಲಿ ಮನುಷ್ಯನು ದೇವರನ್ನ ನೋಡಿ ಮೊರೆ ಇಡುತ್ತಾನೆ, ದೇವರು ಆತನನ್ನು ಕಾಪಾಡುತ್ತಾನೆ. And then the story goes on, it says somehow somebody shot an arrow and it goes and hits Ahab right in his body. ಇಲ್ಲಿ ಕತೆ ಹೀಗೆ ಹೇಳುತ್ತದೆ, ಯಾರೋ ಒಬ್ರು ಆಹಾಬನ ಮೇಲೆ ಬಾಣವನ್ನು ಬೀಸುತ್ತಾರೆ, ಆತನ ಅಲ್ಲಿ ಸತ್ತು ಹೋಗುತ್ತಾನೆ. And it says that he tells the driver of the chariot, go back, I have been wounded. ಅಲ್ಲಿ ರಥವನ್ನು ಓಡಿಸುವವನನ್ನ ನೋಡಿ ಹೇಳ್ತಾನೆ, ನೀನು ಮತ್ತೆ ಹಿಂತಿರುಗಿ ಹೋಗು, ನಾನು ಗಾಯ ಹೊಂದಿದ್ದೇನೆ. And he survives like that for the next few hours, and by evening he dies. ಆ ತರ ಕೆಲವು ಸಮಯಗಳು ಆತನು ಬದುಕುತ್ತಾನೆ, ಆಮೇಲೆ ಸಂಜೆ ಸಮಯದಲ್ಲಿ ಅವನು ಸಾಯುತ್ತಾನೆ. That was the end of King Ahab. ಅದು ಆಹಾಬಿನ ಕೊನೆಯ ನಿಮಿಷವಾಗಿತ್ತು. He set a trap for someone else and got into it himself. ಬೇರೆಯೊಬ್ಬರಿಗೆ ಆತನು ಒಂದು ಕೆಟ್ಟ ಕೆಲಸ ಮಾಡಬೇಕು ಅಂತ ಇದ್ದ, ಆದ್ರೆ because who he tried to set a trap against was a praising machine. ಅವನು ಯಾರಿಗೆ ವಿರುದ್ಧವಾಗಿ ಆ ಒಂದು ಕಾರ್ಯವನ್ನು ಮಾಡಿದನು, Hallelujah. ಸ್ತುತಿಸುವ So if you ಮನುಷ್ಯನಾಗಿದ್ದನು. can become a praising machine, no trap can be set against you. ನೀವು ಸ್ತುತಿಸುವ ಮನುಷ್ಯನಾಗಿದ್ದರೆ ನಿಮಗೆ Hallelujah. ವಿರುದ್ಧವಾಗಿ ಯಾರು ಏನು The ಮಾಡೋದಕ್ಕಾಗುವುದಿಲ್ಲ. story gets more interesting.
ಕತೆ ಇನ್ನ ಆಸಕ್ತಿಯಿಂದ ಇದೆ. So he goes back, and in chapter 19, there is another man of God who comes and rebukes King Jehoshaphat. 19ನೇ ಅಧ್ಯಾಯದಲ್ಲಿ ಇನ್ನೊಬ್ಬ ದೇವ ಮನುಷ್ಯನು ಬಂದು ಯೆಹೋಷಾಫಾಟನನ್ನು He says in verse 2, ಗದರಿಸುತ್ತಾನೆ. he says, should you help the wicked and love those who hate the Lord? ನೀನು ಆ ಒಂದು ಕೆಟ್ಟ ಮನುಷ್ಯನಿಗೆ ಸಹಾಯ ಮಾಡಬೇಕಾ? How could you do that, king? ಸಹಾಯ ಮಾಡಬೇಕಾ? Okay, but he says, but God has seen that your heart is good and you have done well. ಆದರೆ ದೇವರು ನಿನ್ನ ಹೃದಯವನ್ನು ನೋಡಿದ್ದಾರೆ, ನೀನು ಒಳ್ಳೆ ಕಾರ್ಯಗಳನ್ನು ಮಾಡಿದ್ದನ್ನು ನೋಡಿದ್ದಾರೆ. And it says that King Jehoshaphat went on and made a few more changes in the cities and started looking at God again. ವೇದವಾಕ್ಯ ಹೇಳುತ್ತದೆ, ಯೆಹೋಷಾಫಾಟನು ಪಟ್ಟಣದಲ್ಲಿ ಇನ್ನೂ ಕೆಲವು ಬದಲಾವಣೆಗಳನ್ನು ಮಾಡಿ ಮತ್ತೆ ದೇವರನ್ನು ಹುಡುಕುವ ವ್ಯಕ್ತಿ ಆದನು. He made a lot of changes. You read through chapter 19 and you will see all of the changes. 19ನೇ ಅಧ್ಯಾಯವನ್ನು ಓದಿ ನೋಡಿ ಅನೇಕ ಬದಲಾವಣೆಗಳನ್ನು ನೀವು ಅಲ್ಲಿ ನೋಡುತ್ತೀರಾ. Then it goes to chapter 20. ಆಮೇಲೆ 20ನೇ ಅಧ್ಯಾಯಕ್ಕೆ Chapter 20 verse 1 starts with the watchman of the city coming to King Jehoshaphat and saying, King, there is a huge army coming against you. 20ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಕಾವಲುಗಾರರು ಬಂದು ಹೇಳುತ್ತಾರೆ, ರಾಜನೇ ಒಂದು ದೊಡ್ಡ ಸೈನ್ಯವು ನಿಮಗೆ ವಿರುದ್ಧವಾಗಿ ಬರ್ತಾ ಇದೆ. People of 3 lands were coming against one king. ಒಂದು ರಾಜನಿಗೆ ವಿರುದ್ಧವಾಗಿ 3 ದೇಶದ ಜನರು ಬರ್ತಾ ಇದ್ದಾರೆ. People of Moab, ಮೋವಾಬ್ ದೇಶದ ಜನರು, people of Ammon, ಏಮೆನ್ ದೇಶದ and ಜನರು, people of Mount Seir. ಸಿಯರ್ ದೇಶದ ಜನರು. This is like saying people of Karnataka, people of Tamil Nadu, people of Kerala. Okay, just giving you some context. ಕರ್ನಾಟಕದಲ್ಲಿ, ಕೇರಳದಲ್ಲಿ, ತಮಿಳುನಾಡಲ್ಲಿರುವ ಜನರು All of them ಜನರು ಒಂದಾಗಿ ಸೇರಿ ಬರುವ ಹಾಗೆ coming against Bombay. ಎಲ್ಲರೂ ಒಂದು ಸೇರಿ It's like ಬಾಂಬೆಗೆ that. ವಿರುದ್ಧವಾಗಿ ಬರ್ತಾ ಇದ್ದಾರೆ. Okay, so 3 nations or 3 cities, whatever you want to call it, coming against one. 3:1 ratio. 3 ದೇಶದ ಜನರು ಒಂದು ರಾಜನಿಗೆ ಒಂದು ದೇಶಕ್ಕೆ ವಿರುದ್ಧವಾಗಿ ಬರ್ತಾ ಇದ್ದಾರೆ. And by now King Jehoshaphat already had a change of heart, remember? ಇಷ್ಟರಲ್ಲಿ ಯೆಹೋಷಾಫಾಟನ ಹೃದಯವು He ಬದಲಾವಣೆ was ಆಗಿದೆ. still a righteous man, remember? ಅವನು ಈವಾಗಲೂ ಒಂದು ನೀತಿವಂತನಾಗಿದ್ದಾನೆ. So it says Jehoshaphat feared. ಇಲ್ಲಿ ಹೇಳುತ್ತದೆ, ಯೆಹೋಷಾಫಾಟನು ಭಯಪಟ್ಟನು. Moment he listened to this, 3 versus me 1, 3 ದೇಶದ ಜನರು ನನ್ನ ಒಬ್ಬನಿಗೆ ವಿರುದ್ಧವಾಗಿ, he started shaking, shivering. ಅವನ ಕೈ ಕಾಲುಗಳು ನಡಗಕ್ಕೆ ಶುರುವಾಯಿತು. But look at his response. He set himself to seek the Lord. ಆದ್ರೆ ಆತನು ರೆಸ್ಪಾನ್ಸ್ ಮಾಡಿರೋ ರೀತಿಯನ್ನು ನೋಡಿ ಆತನು ತನ್ನನ್ನು ದೇವರನ್ನು ಹುಡುಕುವುದಕ್ಕೆ Hallelujah. In your moments of fear, what is your response? ನೀವು ಭಯಪಡುವ ಸಮಯದಲ್ಲಿ ನಿಮ್ಮ ರೆಸ್ಪಾನ್ಸ್ ಏನಾಗಿದೆ? ಅಯ್ಯೋ, why God, why have you done this to me? ಅಯ್ಯೋ ದೇವರೇ, ಯಾಕೆ ಈ ತರ ನನಗೆ ಮಾಡಿದ್ದೀರಾ? ಕಣ್ಣಿದೆಯಾ? Do you have eyes? Do you have ears, God? ನಿಮಗೆ ಕಣ್ಣಿದೆಯಾ ದೇವರೇ? ಕಿವಿ ಇದೆಯಾ ದೇವರೇ? Why did you do this to me? ಯಾಕೆ ಈ ತರ ನನಗೆ ಮಾಡಿದ್ರಿ? I am your most loved child. ನಾನು ನಿಮಗೆ ತುಂಬಾ ಪ್ರೀತಿಯ ಮಗನಾಗಿದ್ದೇನೆ. I go to church every day. ನಾನು ದಿನಾ ದೇವಾಲಯಕ್ಕೆ No, ಹೋಗ್ತೇನೆ. sorry God, every Sunday. ಇಲ್ಲ, ಪ್ರತಿ ಭಾನುವಾರ ದೇವರೇ. I pay my tithe. ನಾನು ನನ್ನ ದಶಮ ಭಾಗವನ್ನು ಕೊಡ್ತಾ ಇದ್ದೇನೆ. I give offering also. ನಾನು ಕಾಣಿಕೆಗಳನ್ನು ಕೊಡ್ತಾ But how ಇದ್ದೇನೆ. could this happen to me? ಈ ತರ ನನಗೆ ಹೇಗೆ ನಡಿಬಹುದು? That's not how King Jehoshaphat responded. ಈ ತರ ಯೆಹೋಷಾಫಾಟನು ಮಾತನಾಡಲಿಲ್ಲ. Look at that. It says when he feared, he set himself to seek the Lord. ಆತನು ಭಯಪಟ್ಟ ಸಮಯದಲ್ಲಿ ಆತನು ದೇವರನ್ನು ಹುಡುಕುವುದಕ್ಕೆ ತನ್ನ ಮನಸ್ಸನ್ನು He ತಿರುಗಿಸಿದನು. turned to God to seek for help and not to man. ತನ್ನ ಸಹಾಯಕ್ಕಾಗಿ ದೇವರನ್ನು ನೋಡಿದನೆ ವಿನಾ ಆತನು He ಮನುಷ್ಯನನ್ನು could have ನೋಡಲಿಲ್ಲ. always gone back to big brother Israel and said, look, I helped you, right, in that war, you also come help me now. ಅವನು ಇಸ್ರೇಲ್ ದೇಶಕ್ಕೆ ಹೋಗಿ ಹೇಳಿರ್ಬೋದು, ಆ ಒಂದು ಯುದ್ಧದಲ್ಲಿ ನಾನು ನಿಮಗೆ ಸಹಾಯ ಮಾಡಿದ್ದೇನೆ, ಅದೇ ಪ್ರಕಾರ ನೀವು ನನಗೆ ಸಹಾಯ ಮಾಡಿ ಅಂತ ಕೇಳಿರಬಹುದು. But he did not look to man. He had learned his lesson. ಆತನು ಮನುಷ್ಯನನ್ನು ನೋಡಲಿಲ್ಲ. ಆತನು Hallelujah. ಒಳ್ಳೆ ಪಾಠವನ್ನು He turned ಕಲಿತಿದ್ದನು. to God. ಆತನು ದೇವರ ಕಡೆಗೆ And it ತಿರುಗಿದನು. says they proclaimed a fast throughout all Judah. ಅಲ್ಲಿ ಹೇಳುತ್ತಾರೆ, ಇಡೀ ಯೂದ ಕುಲದವರು ಸೇರಿ And ಉಪವಾಸ the ಮಾಡಿದರು. beauty here is not just him. He taught the entire city to do that with him. ಇಲ್ಲಿ ಏನು ಒಂದು ಕಾರ್ಯ ಅಂದ್ರೆ ಬರೀ ಆತನು ಮಾತ್ರ ಅಲ್ಲ, ಇಡೀ ಪಟ್ಟಣವು ಆತನ So ಉಪವಾಸ ಮಾಡೋದಕ್ಕೆ people ಕಲಿಸಿಕೊಟ್ಟಿದ್ದನು. from all the cities around Judah came to hold this fast and seek the Lord. ಯೆಹೂದ ಪಟ್ಟಣವನ್ನು ಸೇರಿದ ಎಲ್ಲ ಜನರು ಸೇರಿ ಬಂದು ದೇವರನ್ನು ಹುಡುಕಿದರು, ದೇವರ ಹತ್ರ ಉಪವಾಸವಿದ್ದರು. Verse 5 onwards. Then Jehoshaphat stood in the assembly of Judah and Jerusalem.
5ನೇ ವಚನದಲ್ಲಿ ಯೆಹೋಷಾಫಾತನು ಸಭೆಯ ನಡುವೆ ನಿಂತನು, in the house of the Lord before the new court, ಕರ್ತನ ಮನೆಯಲ್ಲಿ ನಿಂತನು, and said, O Lord, God of our fathers, are you not God in heaven? And do you not rule over all the kingdoms of the nations? And in your hand is there not power and might, so that no one is able to withstand you? ನಮ್ಮ ತಂದೆಯಾದ ದೇವರೇ, ನಮ್ಮ ಎಲ್ಲ ದೇಶವನ್ನು ಆಳುವ ಕರ್ತನೆ, ನಿಮ್ಮ ಮುಂದುಗಡೆ ಯಾರು ನಿಲ್ಲೋದಕ್ಕಾಗೋದಿಲ್ಲ, ನಿಮಗೆ ಎಲ್ಲ ದಯವು ಎಲ್ಲ ಶಕ್ತಿಯೂ ಇದೆ. Are you not our God who drove out the inhabitants of this land before your people Israel and gave it to the descendants of Abraham your friend forever? ನೀವು ಈ ದೇಶದ ಜನರನ್ನು ಹೊರಡಿಸಿ ಬಿಟ್ಟು ಈ ದೇಶವನ್ನು ನಿಮ್ಮ ಸ್ನೇಹಿತನಾದ ಅಬ್ರಹಾಮಿನ ವಂಶದವರಿಗೆ ಕೊಟ್ಟಿದ್ದೀರಲ್ಲ. And they dwell in it and have built you a sanctuary in it for your name. ಅದರಲ್ಲಿ ಅವರು ವಾಸವಾಗಿದ್ದಾರೆ, ಅಲ್ಲಿ ನಿಮ್ಮ ನಾಮಕ್ಕಾಗಿ ಒಂದು ದೇವಾಲಯವನ್ನು ಅವರು ಕಟ್ಟಿದ್ದಾರೆ. So he's praising God, and then he says, all these people are staying here, you gave them this land, Lord. ಆತನು ದೇವರನ್ನ ಸ್ತುತಿಸುತ್ತಾರೆ. ಆತನು ಹೇಳುತ್ತಾನೆ, ಇಲ್ಲಿ ವಾಸವಾಗಿರುವ ಜನರೆಲ್ಲ ನೀವು ಈ ದೇಶವನ್ನು ಕೊಟ್ಟಿದ್ದೀರಾ ಸ್ವಾಮಿ. And then he declared what he believes. ಆತನು ಏನು ನಂಬಿದ್ದಾನೋ ಅದನ್ನು Verse ಅರಿಕೆ ಮಾಡುತ್ತಾನೆ. 9, it says, if disaster comes upon us, ನಮ್ಮ ಮೇಲೆ ಭಯಂಕರವು ಬಂದರೆ, sword, judgment, pestilence or famine, ಯಾವ ಒಂದು ಬರಕಾಲನೋ ಒಂದು ಭಯಂಕರನೋ ನಮಗೆ ಉಂಟಾದರೆ, we will stand before this temple and in your presence, ನಾವು ಈ ದೇವಾಲಯದಲ್ಲಿ ನಿಲ್ಲುತ್ತೇವೆ, ನಿಮ್ಮ ಪ್ರಸನ್ನತೆಯಲ್ಲಿ and cry out ನಿಲ್ಲುತ್ತೇವೆ. to you in our affliction, ನಮ್ಮ ದುಃಖದಲ್ಲಿ ನಾವು ನಿಮ್ಮನ್ನ ನೋಡಿ ಮೊರೆ ಇಡುತ್ತೇವೆ, and you will hear and save. ನೀವು ಅದನ್ನ ಕೇಳಿ ನಮ್ಮನ್ನ ಕಾಪಾಡುತ್ತೀರಾ. Hallelujah. 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 So he's declaring, we know that if we do this, that you will turn around, you will come and save us, you will rescue us, God. ಆತನು ಹೇಳುತ್ತಾನೆ, ನಾವು ಇದನ್ನ ಮಾಡಿದ್ರೆ ನೀವು ನಮ್ಮ ಸ್ವರವನ್ನು ಕೇಳುತ್ತೀರಾ, ನಮ್ಮ ಕೂಗನ್ನು ಕೇಳುತ್ತೀರಾ, ನಮ್ಮನ್ನ ಬಂದು ಕಾಪಾಡುತ್ತೀರಾ And ಎಂಬುದು now ನಮಗೆ see, ಗೊತ್ತಿದೆ. all these people who we left when we came from Egypt into the promised land, you told us to leave these people. ನಾವು ಐಗುಪ್ತ ದೇಶವನ್ನು ಬಿಟ್ಟು ಈ ವಾಗ್ದಾನ ದೇಶಕ್ಕೆ ಬರುವಾಗ ನೀವು ಹೇಳಿದ್ರಿ, ಇವ್ರ ಹತ್ರ ನೀವು ಏನು ಮಾಡಬೇಡಿ, ಇವನ್ನ ಸುಮ್ಮನೆ ಬಿಟ್ಬಿಡಿ ಅಂತ ಹೇಳಿದ್ರಿ. But now these people who we left in mercy are coming back to destroy us. ನಾವು ಬೇಡ ಅಂತ ಬಿಟ್ಟ ಈ ಜನರು ಈಗ ನಮ್ಮನ್ನ ನಾಶ ಮಾಡೋದಕ್ಕಾಗಿ ಬರ್ತಾ ಇದ್ದಾರೆ. So background story, you remember when Joshua brought the Israelites out and he was taking them into the promised land? ಯೆಹೋಶುವನು ಇಸ್ರೇಲ್ ಜನರನ್ನು ಕರ್ಕೊಂಡು ಬಂದು ಅವರನ್ನು ವಾಗ್ದಾನ ದೇಶಕ್ಕೆ ನಡೆಸುವಾಗ, What was the promised land? ಆ ವಾಗ್ದಾನ ದೇಶ ಏನು? Canaan. ಕಾನಾನ್ ದೇಶ. And Canaan, on the way they had to take different pieces of land. ಆ ಕಾನಾನ್ ದೇಶಕ್ಕೆ ಹೋಗುವ ದಾರಿಯಲ್ಲಿ ಅನೇಕ ಬೇರೆ ಸ್ಥಳಗಳನ್ನು ಅವರು The ತಗೊಳ್ಬೇಕಾಗಿತ್ತು. land of these three kings was taken by Israel. ಈ ಮೂರು ದೇಶಗಳನ್ನು ಅವರು ತಗೊಂಡ್ರು. And now they had seen that in Israel Ahab was defeated. ಅವ್ರು ನೋಡಿದ್ರು, ಆಹಾಬನು ಇಸ್ರೇಲ್ ದೇಶದಲ್ಲಿ So ಬಿದ್ದು they ಹೋದನು. thought, oh, this is our chance. ಅವ್ರು ಯೋಚನೆ ಮಾಡಿದ್ರು, ಓ, ಈಗ Now ನಮ್ಮ we ಸಮಯ, will come together and we will attack Judah. ಈಗ ನಾವು ಒಂದಾಗಿ ಸೇರಿ ಬಂದು ಯೆಹೂದನ ಮೇಲೆ ಯುದ್ಧ Once we ಮಾಡೋಣ. defeat Judah and we take Jerusalem, all of Israel is ours. ಯೂದನ ಮೇಲೆ ನಾವು ಯುದ್ಧ ಮಾಡಿ ಯೆರೂಸಲೇಮನ್ನ ನಾವು ಕೈಗೆ So ತಗೊಂಡ್ರೆ here is ನಾವು King ಜಯವಂತರಾಗ್ತೇವೆ. Jehoshaphat reminding God of that history and saying, you told us to leave them, no Lord. Now they're rewarding us by coming against us. ಇಲ್ಲಿ ಯೆಹೋಷಾಫಾಟನ ಹೇಳುತ್ತಾನೆ, ನೀವೇ ಹೇಳಿದ್ರಿ ಆ ಜನರ ಹತ್ರ ಯುದ್ಧ ಮಾಡೋದು ಬೇಡ, ಅವ್ರನ್ನ ಬಿಟ್ಬಿಡಿ ಅಂತ. ಈಗ ಇವ್ರು ಮತ್ತೆ ನಮ್ಮ ಹತ್ರ ಯುದ್ಧಕ್ಕೆ So ಬರ್ತಾ now ಇದ್ದಾರೆ. you only have to do something, God. ಈಗ ನೀವೇ ಏನಾದ್ರೂ ಮಾಡಬೇಕು ದೇವರೇ. You did this, no God. You gave us this victory, no God. Now you only have to take care of us. ನೀವೇ ಇದನ್ನ ಮಾಡಿದ್ದೀರಲ್ಲ, ನೀವೇ ಈ ಜೀವನ ನಮ್ಗೆ ಕೊಟ್ಟಿದ್ದೀರಲ್ಲ, ಈಗ ನೀವೇ ನಮ್ಮನ್ನ ಕಾಪಾಡಬೇಕು. So they went on talking about all this, and it says not just the men, but the women and the children also were there when all this was happening. ನೋಡಿ, ಇದು ನಡೆಯುವಾಗ ಬರೀ ಗಂಡಸರು ಮಾತ್ರ ಅಲ್ಲ, ಸ್ತ್ರೀಯರು ಮಕ್ಕಳು ಕೂಡ ಅಲ್ಲಿ ಇದ್ರು. And at that time it says that the Lord spoke through another man of God named Jehaziel. ಜೆಹಸಿಯೇಲ್ ಎಂಬ ದೇವ ಮನುಷ್ಯನ ಮೂಲಕವಾಗಿ ಕರ್ತನು Verse ಮಾತನಾಡಿದನು. 15 says, listen all you of Judah and you inhabitants of Jerusalem and you king of Jehoshaphat. ಯೆಹೋಷಾಫಾತನೇ, ಯೆಹೂದ್ಯ ಪಟ್ಟಣದವರೇ, ಯೆರೂಸಲೇಮ್ ಪಟ್ಟಣದವರೇ, ನಾನು ಹೇಳುವುದನ್ನು ಕೇಳಿರಿ. Thus says the Lord to you. ಕರ್ತನು ನಿಮಗೆ ಹೇಳುವುದೇನೆಂದರೆ, Read with me please. 1, 2, 3, go. Do not be afraid nor dismayed because of this great multitude, for the battle is not yours but God's.
ಆಮೆನ್. ಈ Hallelujah. ದೊಡ್ಡ ಜನಾಂಗವನ್ನು ನೋಡಿ ಭಯಪಡಬೇಡಿರಿ, ಹಿಂಜರಿಯಬೇಡಿರಿ, ಯಾಕಂದ್ರೆ ಯುದ್ಧ ನಿಮ್ಮದಲ್ಲ, ಅದು ಕರ್ತನದು. Hallelujah. Hallelujah. Next verse, I mean, God takes us to the next level, okay? He doesn't just say, I promise you, I will take care of you, I will protect you, battle is not yours, it's mine. Not just that much. ನೋಡಿ, ನಾನು ನಿಮ್ಮನ್ನ ಕಾಪಾಡ್ತೇನೆ, ನಿಮ್ ಜೊತೆ ಇದ್ದೇನೆ, ಯುದ್ಧ ಮಾಡೋರು ನೀವಲ್ಲ, ನಾನು, ಅದು ಮಾತ್ರವಲ್ಲ. Verse 16, he opens the plan of the enemy and gives the strategy of the enemy to the king. 16ನೇ ವಚನದಲ್ಲಿ ಆ ವೈರಿಯ ಪ್ಲಾನ್ ಅನ್ನ ತೋರಿಸಿಕೊಟ್ಟು ಆ ಒಂದು ಯುಕ್ತಿಯನ್ನು ಹೇಳಿಕೊಡ್ತಾರೆ. Look at that. It says, tomorrow go down against them. They will surely come up by the ascent of Ziz. They're telling, God is telling which way the enemy is going to come in from. ದೇವರು ಹೇಳ್ತಾರೆ ಯಾವ ದಾರಿಯಲ್ಲಿ ವೈರಿಗಳು ಬರ್ತಾರೆ ಎಂಬುದನ್ನು ಹೇಳುತ್ತಾರೆ. And where exactly they will find them. It says so clearly, and you will find them at the end of the brook before the wilderness of Jeruel. ಆ ಒಂದು ಅರಣ್ಯ ಪ್ರದೇಶದಲ್ಲಿ ನೀವು ಅವನ್ನ ಕಂಡಿಡಿತೀರಾ. That's the power of praise. ಅದೇ ಸ್ತುತಿಯ ಒಂದು He ಶಕ್ತಿ. will not just fight your battles. ನೀವು ಬರೀ ನಿಮ್ಮ He ಯುದ್ಧಗಳನ್ನು will ಹೋರಾಡೋದು ಮಾತ್ರವಲ್ಲ, open up the strategies of the enemy in front of you ಆ ವೈರಿಯ ಯುಕ್ತಿಯನ್ನು ನಿಮಗೆ ತೋರಿಸಿಕೊಡುತ್ತಾನೆ. and bring it to nothing. ಅದು ಏನು ಇಲ್ಲದ ಹಾಗೆ ಮಾಡುತ್ತಾನೆ. Hallelujah. You may be Hallelujah. looking for that business opportunity. Maybe there's this tender that you have to put in and you don't know what numbers to put in. God is saying he will give you the strategy. ಒಂದು ವೇಳೆ ನೀವು ಆ ಬಿಸ್ನೆಸ್ ಆಪರ್ಚುನಿಟಿಗೆ ನೋಡ್ತಾ ಇರಬಹುದು, ಆ ಟೆಂಡರ್ ಬಗ್ಗೆ ನೀವು ನೋಡ್ತಾ ಇರಬಹುದು, ಏನು Hallelujah. ಮಾಡಬೇಕು ಅಂತ ಗೊತ್ತಿಲ್ಲದೆ ಇರಬಹುದು, ದೇವರು ನಿಮಗೆ You're ಹೇಳ್ಕೊಡ್ತಾ probably ಇದ್ದಾರೆ. trying to open a school. You're probably trying to open a beauty parlor. ಒಂದು ವೇಳೆ ನೀವು ಒಂದು ಸ್ಕೂಲ್ ಅನ್ನ ಪ್ರಾರಂಭಿಸಬೇಕು ಅಂತ ಯೋಚನೆ ಮಾಡಬಹುದು, ಒಂದು ಬ್ಯೂಟಿ ಪಾರ್ಲರ್ ಅನ್ನ ಪ್ರಾರಂಭಿಸಬೇಕು You ಅಂತ may be ಯೋಚನೆ trying ಮಾಡಬಹುದು. some online business. ನೀವು ಆನ್ಲೈನ್ ಬಿಸ್ನೆಸ್ ಅನ್ನ ಟ್ರೈ ಮಾಡ್ತಾ God will ಇರಬಹುದು. open up the strategy of the competitors in front of you. ನಿಮ್ಮ ಮುಂದುಗಡೆ ಇರುವ ಕಾಂಪಿಟಿಟರ್ಸ್ ನ ಆ If ಯುಕ್ತಿಯನ್ನು you ದೇವರು can ತೋರಿಸಿಕೊಡುತ್ತಾರೆ. learn to use the key of praise. ನೀವು ಆ ಸ್ತುತಿ ಎಂಬ ಬೀಗದ Hallelujah. ಕೈಯನ್ನು ಉಪಯೋಗಿಸಲಿಕ್ಕೆ Come on, ಕಲಿತರೆ, somebody. We are talking about success through praise. ಆ ಸ್ತುತಿಯ ಮೂಲಕ ಬರುವ ಯಶಸ್ಸಿನ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. Hallelujah. Hallelujah. Verse 17, it says, you will not need to fight in this battle. Position yourselves and stand still and see the salvation of the Lord. ನೀವು ಈ ಯುದ್ಧದಲ್ಲಿ ಯುದ್ಧ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ನೀವು ಸುಮ್ಮನೆ ನಿಂತುಕೊಂಡು ನೋಡಿ ಕರ್ತನ ರಕ್ಷಿಸುವುದನ್ನು ನೋಡುತ್ತೀರಾ. Who is with you, O Judah and Jerusalem? ಓ, ನಿಮ್ಮ ಜೊತೆ ಯಾರಿದ್ದಾರೆ? Do ಯೆಹೂದ not- ಮತ್ತು ಯೆರೂಸಲೇಮ್ Do ಪಟ್ಟಣದವರೇ, not fear or be dismayed. ಭಯಪಡಬೇಡಿ, ಹೆದರಬೇಡಿ. Tomorrow go out against them. The Lord is with you. ನಾಳೆ ಅವರಿಗೆ ವಿರುದ್ಧವಾಗಿ ಹೋಗಿ ಕರ್ತನು ನಿಮ್ಮ ಜೊತೆ ಇದ್ದಾನೆ. Hallelujah. And then the Hallelujah. Bible says in verse 18 that the moment they heard this, Jehoshaphat and the people of Judah bowed down and worshipped God. ಇದನ್ನ ಕೇಳಿದ ತಕ್ಷಣ ಯೆಹೋಷಾಫಾತನು ಯೆಹೂದ ಪಟ್ಟಣದವರು ತಲೆ ಬಾಗಿ This- ದೇವರನ್ನು ಆರಾಧಿಸಿದರು. This man knew how to praise and worship God. ಈ ಮನುಷ್ಯನಿಗೆ ಗೊತ್ತಿತ್ತು ಹೇಗೆ ದೇವರನ್ನ ಸ್ತುತಿಸುವುದು, He ಆರಾಧಿಸುವುದು. knew how to keep mixing praise and worship in his daily meal. ಆತನ ದಿನ ಮಾಡುವ ಚಟುವಟಿಕೆಯಲ್ಲಿ ಹೇಗೆ ಸ್ತುತಿಯನ್ನು mix ಮಾಡುವುದು Hallelujah. ಎಂಬುದು ಗೊತ್ತಿತ್ತು. Suddenly he'll put in praise. ಸಡನ್ ಆಗಿ ಆತನು Suddenly he'll ಸ್ತುತಿಸುವನು. put in some worship. ಸಡನ್ ಆಗಿ ಆತನು He's ಒಂದು ಆರಾಧನೆಯನ್ನು bound ಮಾಡುವನು. to see success and victory. ಆತನು ಆ ಯಶಸ್ಸನ್ನು, ಆ ಜಯವನ್ನು ನೋಡುತ್ತಾ ಇದ್ದನು. Hallelujah. 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 And they say that the people of Judah broke out in high praises after that. ಅದಾದ ಮೇಲೆ ಯೆಹೂದ ಪಟ್ಟಣದವರು ಮಹಾಶಬ್ದದಿಂದ ಸ್ತುತಿಸಿದರು. And the next morning they go up the same plan that God had given. They followed the same plan and they got their victory. ಮಾರನೇ ದಿನ ಅವರು ದೇವರು ಹೇಳಿದ ಪ್ರಕಾರನೇ ಅವರು ಎಲ್ಲ ಕಾರ್ಯಗಳನ್ನು ಮಾಡಿದ್ರು, ಅವರು ಆ ಜಯವನ್ನ ಹೊಂದಿಕೊಂಡ್ರು. Hallelujah. Hallelujah. It says, look at verse 20, okay? These are very important verses. 20 says, they rose early in the morning, went out in the wilderness of Tekoa, and as they went out, Jehoshaphat stood and said, he told all his people, he said, hear me, O Judah, and you inhabitants of Jerusalem. ಯೆಹೋಷಾಫಾತ್ ರಾಜನು ಜನರನ್ನು ನೋಡಿ ಹೇಳಿದನು, ಯೆಹೂದ ಪಟ್ಟಣದವರು, ಯೆರೂಸಲೇಮ್ ಪಟ್ಟಣದವರೇ, ನನ್ನ ಮಾತನ್ನು ಕೇಳಿ, believe in the Lord your God and you shall be established. ನಿಮ್ಮ ಕರ್ತನಾದ ದೇವರ ಮೇಲೆ ನಂಬಿಕೆ ಇಡಿರಿ, ನೀವು ಸ್ಥಿರಪಡುವಿರಿ. And believe
his prophets and you shall prosper. ಆತನ ಪ್ರವಾದಿಗಳ ಮೇಲೆ ನಂಬಿಕೆ ಇಡರಿ, ನಿಮ್ಮ Hallelujah. ಮಾರ್ಗವು ಸಫಲವಾಗುತ್ತದೆ. Can you take a praise break now and praise God for his voice? Amen. Hallelujah. For the instructions he gives you through the man of God, through the prophet of God in this house. ಈ ಮನೆಯಲ್ಲಿರುವ ದೇವ ಮನುಷ್ಯನ ಮೂಲಕವಾಗಿ Hallelujah. ಆತನು ನಿಮಗೆ ಕೊಡುವ ಇನ್ಸ್ಟ್ರಕ್ಷನ್ So ಗಾಗಿ many ದೇವರಿಗೆ ಸ್ತುತಿ times ಮಾಡ್ತೀರಾ. God has spoken to you through the man of God. ಅನೇಕ ಸಾರಿ ದೇವರ ಮನುಷ್ಯನ ಮೂಲಕವಾಗಿ ನಿಮ್ಮ ಜೊತೆ You ಮಾತನಾಡಿದ್ದಾರೆ. know the personal instructions you have received. You know the guidance you have received. ನಿಮ್ಗೆ ಗೊತ್ತಿದೆ ನೀವು ವೈಯಕ್ತಿಕವಾಗಿ ಪಡ್ಕೊಂಡಿರುವ ಇನ್ಸ್ಟ್ರಕ್ಷನ್ ಏನು, ನಿಮ್ಮನ್ನ ಹೇಗೆ ದೇವರು Is ನಡೆಸಿದ್ದಾರೆ it ಎಂಬುದು. not right for you to praise God for giving you this man of God? ಈ ದೇವ ಮನುಷ್ಯನನ್ನು ಕೊಟ್ಟಿದ್ದಕ್ಕಾಗಿ ನೀವು ದೇವರನ್ನ ಸ್ತುತಿಸಿ ಮಾಡ್ಬೇಕಲ್ವಾ? Hallelujah. Hallelujah. Come on, somebody praise God. Hallelujah. Hallelujah. Thank you, Lord. ಸ್ತೋತ್ರ Thank ಕರ್ತನೇ, you, Jesus. ಸ್ತೋತ್ರ ಯೇಸುವೇ. That was like 2 seconds. Come on, a few more seconds. Add to it. Hallelujah. You've got to learn to recognize what God does in your life. ನಿಮ್ಮ ಜೀವನದಲ್ಲಿ ದೇವರು ಏನು ಕಾರ್ಯ ಮಾಡ್ತಾ ಇದ್ದಾರೆ ಎಂಬುದನ್ನು ನೀವು ಕಂಡುಹಿಡಿಬೇಕು. Who are the people that are a blessing in your life? You've got to recognize it and give God glory for it. ನಿಮ್ಮ ಜೀವನದಲ್ಲಿ ಯಾರು ಆಶೀರ್ವಾದವಾಗಿದ್ದಾರೆ Amen. ಎಂಬುದನ್ನು ನೀವು ಕಂಡುಹಿಡಿಬೇಕು. ಅದಕ್ಕಾಗಿ If that- ದೇವರಿಗೆ ಮಹಿಮೆಯನ್ನು If that house ಸಲ್ಲಿಸಬೇಕು. you're living in is a blessing and it has been a blessing to you, have you thanked God enough for it? ನೀವು ವಾಸ ಮಾಡುವ ಮನೆ ನಿಮ್ಗೆ ಆಶೀರ್ವಾದವಾಗಿದೆ ಅಂದ್ರೆ ಆ ಮನೆಗಾಗಿ ನೀವು ದೇವರನ್ನ ಸ್ತೋತ್ರ ಮಾಡಿದ್ದೀರಾ? Not thank God once or twice. Have you thanked him enough for it? ಒಂದು ಸಾರಿ ಎರಡು ಸಾರಿ ಸ್ತೋತ್ರ ಮಾಡಿದ್ದಲ್ಲ, ಅದಕ್ಕಾಗಿ ಸಾಕಾದ Imagine ನೀವು if ಸ್ತೋತ್ರ ಮಾಡಿದ್ದೀರಾ? if you didn't have that house. ಒಂದು ವೇಳೆ ಯೋಚನೆ ಮಾಡಿ, ಆ ಮನೆ ಇರ್ಲಿಲ್ಲ ಅಂದ್ರೆ, Imagine if you didn't have those parents. ಒಂದು ವೇಳೆ ಆ ತಂದೆ ತಾಯಿ ಇರ್ಲಿಲ್ಲ ಅಂದ್ರೆ, Imagine if you didn't have those children. ಆ ಮಕ್ಕಳು ಇರ್ಲಿಲ್ಲ ಅಂದ್ರೆ. We've got to learn to recognize the blessings of God and give him praise. ನಾವು ದೇವರು ನಮಗೆ ಕೊಟ್ಟಿರುವ ಆಶೀರ್ವಾದಗಳನ್ನು ಕಂಡಿಡಿದು Hallelujah. ಅದಕ್ಕಾಗಿ ಆತನಿಗೆ ನಾವು ಸ್ತುತಿಸಬೇಕು. Hallelujah. Hallelujah. Verse 21 goes on to say that he spoke to all the people there and he appointed singers to go ahead of them. Singers, praise and worship leader went before the army. ಆ ಸ್ತುತಿ ಆರಾಧನೆ ನಡೆಸುವವರು ಆ ಸೈನ್ಯಕ್ಕೆ ಮುಂದೆ ಹೋದರು. See, I believe he knew what he was doing. ನಾನು ನಂಬುತ್ತೇನೆ ಆತನು ಮಾಡುವ ಕಾರ್ಯ ಏನು ಎಂಬುದು He ಆತನಿಗೆ must have ಗೊತ್ತಿತ್ತು. heard of Joshua. ಆತನು ಯೆಹೋಶುವನ ಬಗ್ಗೆ He must have ಕೇಳಬೇಕು. heard of God's strategy given to Joshua. ಆ ದೇವರು ಯೆಹೋಶುವನಿಗೆ ಕೊಟ್ಟಿದ್ದ He ಯುಕ್ತಿಯ must ಬಗ್ಗೆ have heard of ಗೊತ್ತಿರಬೇಕು. how Jericho came down. ಹೇಗೆ ಎರಿಗೋ ಮದಿಲು ಕೆಳಗಡೆ ಬಿತ್ತು And he ಎಂಬುದು said, ಗೊತ್ತಿರಬೇಕು. this is the strategy this time. ಓ ಇದೇ ಯುಕ್ತಿ ಈ ಸಮಯ I'm ನಾವು going to ಉಪಯೋಗಿಸ್ತೇವೆ. send out singers. ನಾನು ಗಾನ ಹಾಡುವವರನ್ನು ಕಳಿಸುತ್ತೇನೆ. Hallelujah. Hallelujah. Look at what happened as a result of it. Verse 22. ಅದರ ಪರಿಣಾಮ ಏನಾಯ್ತು ನೋಡಿ. Read with 22ನೇ me, read ವಚನ. with me. 1, 2, 3, go. Now, when they began to sing and to praise, the Lord set ambushes against the people of Ammon, Moab, and Mount Seir, who had come against Judah, and they were defeated. ಅವರು ಸೋತು ಹೋದರು. Ayya. We saw praise and such a big cement wall came down. ನೋಡಿ ಸ್ತುತಿಯದಿಂದ ಅಷ್ಟು ದೊಡ್ಡ ಗೋಡೆ ಬಿದ್ದೋಯ್ತು. Praise, iron gates opened. ಆ ಸ್ತುತಿಯಿಂದ ಆ ಕಬ್ಬಣದ ಬಾಗಿಲು ತೆರೆಯಲ್ಪಟ್ಟಿತು. Praise and 3 armies defeated. ಆ ಸ್ತುತಿಯಿಂದ 3 ಸೈನ್ಯಗಳು ಸೋತು ಹೋದರು. Hallelujah. When we're talking armies, we're not talking 1 or 2 people, my friend. ಸೈನ್ಯ ಅಂತ ಹೇಳುವಾಗ ಏನೋ ಒಬ್ರು ಇಬ್ಬರ ಬಗ್ಗೆ ನಾವು ಮಾತಾಡಲಿಲ್ಲ We are ಸ್ನೇಹಿತರೆ. talking thousands of people. ನಾವು ಮಾತನಾಡ್ತಾ ಇರುವುದು 1000 ಗಟ್ಟಲೆ ಇರುವ ಜನರು. And we're talking thousands into 3 armies. 1000 ಗಟ್ಟಲೆ ಜನರು 3 ಸೈನ್ಯಗಳು. Let me help you understand how big that army was. ಆ ಸೈನ್ಯ ಎಷ್ಟು ದೊಡ್ಡದು ಎಂಬುದನ್ನು ನಿಮಗೆ ತೋರಿಸುತ್ತೇನೆ. Before we get to that, let me tell you what is the strategy God used. ಆ ದೇವರು ಎಂತ ಯುಕ್ತಿಯನ್ನು ಉಪಯೋಗಿಸಿದ್ದಾರೆ ಎಂಬುದನ್ನು ಹೇಳುತ್ತೇನೆ. It says that Ammon and Moab, the people of Ammon and Moab, they got together and attacked the people from Mount Seir. ಇಲ್ಲಿ ಮೋವಾಬ್ಯರು ಆಮೋನಿಯರು ಸೇರಿ ಈ ಸೀಯರ್ ಬೆಟ್ಟದವರನ್ನ ಅಟ್ಯಾಕ್ ಮಾಡಿದ್ರು. After they defeated them, ಅವರನ್ನ ಸೋಲಿಸಿದ ಮೇಲೆ they turned against each other and defeated each other. ಅವರಿಬ್ಬರಿಗೂ ಒಬ್ಬರಿಗೊಬ್ಬರಿಗೆ ವಿರುದ್ಧವಾಗಿ ಬಂದು ಒಬ್ಬರನ್ನ ಒಬ್ಬರು Didn't ಸೋಲಿಸಿದ್ರು. they agree and come? ಅವರು happened 3 to the ಜನ agreement? ಒಪ್ಕೊಂಡು ತಾನೇ ಬಂದ್ರು.
That is how praise can turn your enemies against themselves. ಹಾಗೇನೆ ಸ್ತುತಿಯು ನಿಮ್ಮ ವೈರಿಗಳನ್ನು ಅವರಿಗೆ ವಿರುದ್ಧವಾಗಿ Hallelujah. ಅವರಿಗೆ ವಿರುದ್ಧವಾಗಿ ಅವರೇ ನಿಲ್ಲುವ ಹಾಗೆ ಮಾಡುತ್ತದೆ. Hallelujah. You'll Hallelujah. wonder, didn't they come to fight against me? Why are they fighting amongst themselves? ನೀವೇ ಯೋಚನೆ ಮಾಡ್ತೀರಾ, ಅವ್ರು ನನಗೆ ವಿರುದ್ಧವಾಗಿ ತಾನೇ ಜಗಳ ಮಾಡಕ್ಕೆ Because ಬಂದ್ರು, you ಅವ್ರು ಯಾಕೆ use ಜಗಳ the ಮಾಡ್ತಾ key ಇದ್ದಾರೆ? of praise. ನೀವು ಸ್ತುತಿ ಎಂಬ ಬೀಗದ ಕೈಯನ್ನು ಉಪಯೋಗಿಸೋದ್ರಿಂದ. Hallelujah. Hallelujah. So they fought and they defeated each other. ಅವರು ಒಬ್ಬರಿಗೆ ಒಬ್ಬರು ಯುದ್ಧ ಮಾಡಿ ಅವರು ಸೋತು ಹೋದ್ರು. Oh, now see what happens. Verse 24. So when Judah came to a place overlooking the wilderness, because wilderness, all this fighting is going on, they came and they stood on top and they're seeing all of the wilderness down. They looked toward the multitude and there were their dead bodies fallen to the earth. ಯೆಹೂದ ಪಟ್ಟಣದವರು ಆ ಅರಣ್ಯದಲ್ಲಿ ನಡ್ಕೊಂಡು ಬಂದು ಒಂದು ಮೇಲೆ ನಿಂತ್ಕೊಂಡು ನೋಡ್ತಾರೆ, ಅಲ್ಲಿ ಇವರೆಲ್ಲ ಶವಗಳು ಬಿದ್ದಿದೆ. Read the last line with me, please. 1, 2, 3, go. No one had escaped. Your enemies cannot escape from this weapon of praise. ನಿಮ್ಮ ವೈರಿಗಳು ಈ ಸ್ತುತಿ ಎಂಬ ಆಯುಧದಿಂದ ತಪ್ಪಿಸಿಕೊಳ್ಳೋದಕ್ಕೆ Hallelujah. ಆಗೋದಿಲ್ಲ. Whether it's enemy of sickness, enemy of poverty, enemy of depression, whatever it is, no enemy can stand against praise. ಅದು ಕಾಯಿಲೆ ಎಂಬ ವೈರಿ ಆಗಿರ್ಬೋದು, ಬಡತನ ಎಂಬ ವೈರಿ ಆಗಿರ್ಬೋದು, ಡಿಪ್ರೆಷನ್ ಎಂಬ ವೈರಿ ಆಗಿರ್ಬೋದು, ಯಾರೇ ಇದ್ರೂ ಸರಿ ಈ ಸ್ತುತಿ ಎಂಬ ಆಯುಧಕ್ಕೆ ಮುಂಚಿತವಾಗಿ ಅದು ನಿಲ್ಲೋದಿಕ್ಕಾಗೋದಿಲ್ಲ. As though defeating the army was not enough, ಆ ಸೈನಿಗಳು ಸೋಲಿಸಿದ್ದು ಮಾತ್ರವಲ್ಲ, as though defeating the enemy was not enough, ಆ ವೈರಿಯನ್ನು ಸೋಲಿಸಿದ್ದು ಮಾತ್ರವಲ್ಲ, God went one step further. ದೇವರು ಇನ್ನ ಒಂದು ಹೆಜ್ಜೆ ಮುಂದೆ ಹೋಗುತ್ತಾರೆ. Look at that. Read this with me, okay? 1, 2, 3, go. When Jehoshaphat and his people came to take away their spoil, they found among them an abundance of valuables on the dead bodies and precious jewelry, which they stripped off for themselves, more than they could carry away. And they were there 3 days gathering the spoil because there was so much. Hallelujah. 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 Imagine the size of the armies. ಆಗ ನೋಡಿ ಆ ಸೈನ್ಯವು ಎಷ್ಟು ದೊಡ್ಡದಾಗಿರಬಹುದು. That one army couldn't take the spoils of the other army. They were there for 3 days. ಈ ಒಂದು ಸೈನ್ಯ ಇನ್ನೊಂದು ಸೈನ್ಯದ ಆ ಒಂದು ಐಶ್ವರ್ಯವನ್ನು ತಗೊಳ್ಳೋಕ್ಕಾಗಲಿಲ್ಲ. ಅದಕ್ಕಾಗಿ ಅವರು 3 ದಿನ ಇದ್ರು. That kind of an army God defeated because of praise. ಆ ತರ ಒಂದು ಸೈನ್ಯವನ್ನು ಸ್ತುತಿಯಿಂದ Hallelujah. ದೇವರು ಸೋಲಿಸಿದರು. Hallelujah. Hallelujah. He didn't just defeat their enemy, he gave them valuable and precious jewelry and sent them home. ಬರೀ ವೈರಿಗಳನ್ನು ಸೋಲಿಸಿದ ಮಾತ್ರವಲ್ಲ, ಬೆಳೆ ಬಾಳುವ ವಸ್ತುಗಳನ್ನು ಅವರಿಗೆ ಕೊಟ್ಟು ಅವರನ್ನು ಮನೆಗೆ And ಕಳಿಸಿದನು. verse 26 it says that valley was called the valley of Barakah because it was a valley of blessing. ಆ ಒಂದು ಸ್ಥಳವನ್ನು ಬೆರಕ ಎಂಬುದಾಗಿ ಕರೆಯುತ್ತಾರೆ, ಯಾಕಂದ್ರೆ ಅದು ಆಶೀರ್ವಾದವಾದ And then they ಸ್ಥಳವಾಗಿತ್ತು. go back to Jerusalem. ಮತ್ತೆ ಅವರು ಯೆರೂಸಲೇಮಿಗೆ The ಬರುತ್ತಾರೆ. army of Judah goes back to Jerusalem. ಆ ಯೆಹೂದ ಸೈನ್ಯವು ಮತ್ತೆ ಯೆರೂಸಲೇಮಿಗೆ They are not ಬರುತ್ತಾರೆ. defeated, ಅವರು ಸೋತು ಹೋಗಲಿಲ್ಲ, but they are victors. ಅವರು ಜಯವಂತರಾಗಿದ್ದಾರೆ. It says they go back with joy. ಅವರು ಸಂತೋಷದಿಂದ ಹಿಂತಿರುಗಿ Read ಬರುತ್ತಾರೆ. with me. 1, 2, 3, go. Then they returned, every man of Judah and Jerusalem, with Jehoshaphat in front of them, to go back to Jerusalem with, again, joy. For the Lord had made them rejoice over their enemies. Amen. Hallelujah. Hallelujah. I told you this man knew how to add praise and worship to everything he did. ನಾನು ಹೇಳಿದೆ, ಈ ಮನುಷ್ಯನಿಗೆ ಗೊತ್ತಿತ್ತು ಹೇಗೆ ಆತನು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿಯೂ ಸ್ತುತಿ ಆರಾಧನೆಯನ್ನು ಸೇರಿಸಬೇಕು ಎಂಬುದಾಗಿ. Shumma didn't go back with one smile. ಸುಮ್ಮನೆ ಏನೋ ನಗಾಡ್ಕೊಂಡು ಹೋಗ್ಲಿಲ್ಲ. Nodi, odi, 1, 2, 3, go. So they came to Jerusalem with stringed instruments and harps and trumpets to the house of the Lord. Amen. Hallelujah. ಅವರು ವಾದ್ಯಗಳ ಸಮೇತವಾಗಿ ದೇವರ ಮನೆಗೆ ಹಿಂತಿರುಗಿ ಬಂದರು.
Enemies defeated. ವೈರಿಗಳು One ಸೋತು ಹೋದರು. out. Second thing, what did they get? Spoils for 3 days. Spoils. 3 ದಿನ ಬೆಳೆ ಬಾಳುವ ವಸ್ತುಗಳು ಅವರಿಗೆ ಸಿಕ್ಕಿತು. See the third thing. ಮೂರನೇ ಕಾರ್ಯ Go to the ನೋಡಿ. next verse, please. And the fear of God was on all the kingdoms of those countries when they heard that the Lord had fought against the enemies of Israel. Hallelujah. Hallelujah. And they never came back to fight against King Jehoshaphat till the time he lived. ಯೆಹೋಷಾಫಾತನು ಇರುವ ತನಕ ಅವನಿಗೆ ವಿರುದ್ಧವಾಗಿ ಯಾರು ಯುದ್ಧ ಮಾಡಕ್ಕೆ ಮತ್ತೆ ಬರಲೇ ಇಲ್ಲ. Read this. Then the realm of Jehoshaphat was quiet, for his God gave him rest all around. Amen. Hallelujah. So what Hallelujah. were the 3 blessings here we saw from King Jehoshaphat? 1, enemies were defeated. Second, the spoils were 3 days of gathering. And third, rest. The fear of God fell on the people around, and they never fought against him. He got supernatural rest. Hallelujah. Hallelujah. 3 OOs, 3 blessings. 3 ತಪ್ಪುಗಳು, Hallelujah. 3 ಆಶೀರ್ವಾದಗಳು. Hallelujah. That is Hallelujah. our God. ಅದೇ ನಮ್ಮ No matter ದೇವರು. what kind of OOs you have made. ನೀವು ಯಾವ ತರ ತಪ್ಪು ಮಾಡಿದ್ರು ಸರಿ. Don't come back after the message and ask me, Pastor, what is OO? Okay. I meant mistakes, okay? I'll make it clear now. No matter how many mistakes you have made in your life. ನಿಮ್ಮ ಜೀವನದಲ್ಲಿ ನೀವು ಏನೇ ತಪ್ಪು ಮಾಡಿದ್ರು No ಸರಿ. matter how many foolish decisions. ಎಷ್ಟೇ ಬೇಡದೇ ಇರುವ If you ತೀರ್ಮಾನಗಳು know ತಗೊಂಡಿದ್ರು how ಸರಿ. to use the key of praise. ಸ್ತುತಿ ಎಂಬ ಬೀಗದ ಕೈಯನ್ನು ಉಪಯೋಗಿಸಿದ್ರೆ ನಿಮಗೆ God ಗೊತ್ತಾದ್ರೆ is ಸಾಕು. able to turn it around for your favor. ನಿಮಗೆ ನಿಮ್ಮ ಪರವಾಗಿ ದೇವರು ಅದನ್ನ ತಿರುಗಿಸುತ್ತಾನೆ. Because praise is your outward expression of your inward faith. ನಿಮ್ಮ ಒಳಗಡೆ ಇರುವ ನಂಬಿಕೆಯನ್ನು ತೋರಿಸುವುದೇ Hallelujah. ಸ್ತುತಿಯಾಗಿದೆ. Come on, worship team, come please help me. Help me make these people here, the children of God, praise God this evening. Are you ready? Yes. As you praise, what is going to happen? An ನೀವು- ambush is going to be sent against your enemies. ನೀವು ಸ್ತುತಿಸುವಾಗ ಏನ್ ನಡೆಯುತ್ತದೆ? ನಿಮ್ಮ ವೈರಿಗಳಿಗೆ ವಿರುದ್ಧವಾಗಿ ಒಂದು ಗೊಂದಲ Let me ಉಂಟಾಗುತ್ತದೆ. hear your enemies. Don't tell me names of people. Okay. Okay. What kind of an enemy are you facing? Is it sickness? Is it some sort of competition at work? Whatever it is, okay? No matter what it is, someone talking against you, someone putting you down. ನಿಮ್ಮನ್ನ ಯಾರೋ ಒಬ್ರು ಕೆಳಗೆ ಹಾಕಬಹುದು, ನಿಮಗೆ ವಿರುದ್ಧವಾಗಿ ಯಾರೋ ಒಬ್ರು ಮಾತಾಡಬಹುದು. It could be a lack of business opportunities. ಒಂದು ವೇಳೆ ನಿಮಗೆ ವ್ಯಾಪಾರ ಸರಿಯಾಗಿ ನಡೀದೇ ಇರಬಹುದು. It could be a lack of good jobs. ನಿಮಗೆ ಒಳ್ಳೆ ಕೆಲಸ ಇಲ್ಲದೆ ಇರಬಹುದು. It could be just the feeling of, oh, nobody wants me, I'm not loved. ನನಗೆ ನನ್ನ ಯಾರಿಗೂ ಬೇಕಾಗಿಲ್ಲ, ನನ್ನನ್ನು ಯಾರು ಪ್ರೀತಿಸ್ತಾ ಇಲ್ಲ ಎಂಬ That's ಒಂದು one of ಫೀಲಿಂಗ್ the ಆಗಿರಬಹುದು. biggest enemies. The biggest card that the enemy plays against you is an identity crisis. ಒಂದು ಐಡೆಂಟಿಟಿ ಕ್ರೈಸಿಸ್ ವೈರಿ ನಿಮಗೆ Who am ವಿರುದ್ಧವಾಗಿ I? ಮಾಡುವ ದೊಡ್ಡ ಕಾರ್ಯವಾಗಿದೆ. I am worthless. I am useless. ನಾನು ಯಾರು, ನನ್ನಿಂದ ಏನು I ಪ್ರಯೋಜನ can't ಇಲ್ಲ, do anything in my life. ನನ್ನ ಜೀವನದಲ್ಲಿ ನಾನು ಏನು I was ಮಾಡಕ್ಕಾಗೋದಿಲ್ಲ, only born for this. ನಾನು ಇದಕ್ಕಾಗಿನೇ ಹುಟ್ಟಿದ್ದೇನೆ. No way. ಇಲ್ಲ. Do not let the spirit of lies speak to you. ಆ ಸುಳ್ಳಿನ ದುರಾತ್ಮವು ನಿಮ್ಮ ಹತ್ರ ಮಾತಾಡೋದಕ್ಕೆ ನೀವು ಜಾಗ You saw ಕೊಡಬೇಡಿ. today there is something called a spirit of lie. ನೀವು ಇವತ್ತು ನೋಡಿದ್ದೀರಾ, ಸುಳ್ಳಿನ ದುರಾತ್ಮವು ಇದೆ. And the devil uses it very often against you. ಆ ಸೈತಾನನು ಯಾವಾಗಲೂ ನಿಮಗೆ ವಿರುದ್ಧವಾಗಿ ಅದನ್ನು You need to ಉಪಯೋಗಿಸುತ್ತಾನೆ. know how to turn on praise inside of you, because once you do that, the truth overtakes every lie in your life. ನೀವು ಆ ಸ್ತುತಿಯನ್ನು ಹೇಗೆ ಉಪಯೋಗಿಸಬೇಕು ಅಂತ ಗೊತ್ತಾಗಬೇಕು. ಅದು Hallelujah. ಮಾಡಿದ್ರೆ ಆ ಸುಳ್ಳನ್ನು ಎಲ್ಲ ಸತ್ಯವು Hallelujah. Are you ready to ಜಯಿಸುತ್ತದೆ. praise him? Yes. God will send an ambush against the enemies. ಆತನನ್ನು ಸ್ತುತಿಸೋದಕ್ಕೆ ನೀವು ಸಿದ್ಧರಾಗಿದ್ದೀರಾ? Amen. What else will Hallelujah. happen? You will get your spoils. That means the wealth of the wicked will come to you. ಆ ದುಷ್ಟ ಜನರ ಆಸ್ತಿಯು ನಿಮಗೆ ಬರುತ್ತದೆ. Amen. Amen. And not excited about it? Give it to me. It's fine. No? ನಿಮಗೆ Then you ಸಂತೋಷ better ಇಲ್ಲ, take ನನಗೆ ಕೊಟ್ಬಿಡಿ, it. ಪರವಾಗಿಲ್ಲ. Hallelujah. You Hallelujah. better get excited and take it. Hallelujah. Amen. Thank you, Jesus.
Amen. 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 So the wealth of the wicked will come to you. ಆ ದುಷ್ಟ ಜನರ Third ಆಸ್ತಿ ನಿಮಗೆ one, ಬರುತ್ತದೆ. the fear of God will fall on people around you and they will not dare to touch you. Hallelujah. ನಿಮ್ಮ ಅಕ್ಕಪಕ್ಕದಲ್ಲಿರುವ ಜನರಿಗೆ ದೇವರ ಭಯವು ನಿಮ್ಮ ಮೇಲೆ Hallelujah. ಬರುತ್ತದೆ. You will ಯಾರು ನಿಮ್ಮನ್ನು rise up like ಮುಟ್ಟುವುದಿಲ್ಲ. a soaring eagle. ನೀವು ಹಾರಾಡುವ ಹದ್ದು ಹಾಗೆ That's ಮೇಲೆ the promised ಬರುತ್ತೀರಾ. scripture of this month. ಈ ತಿಂಗಳಿನ ವಾಗ್ದಾನ You ವಚನವು will ಅದು. soar up high. ನೀವು ಮೇಲೆ ಹಾರಾಡುತ್ತೀರಾ. Let me quickly give you a testimony, okay? ನಾ ಬೇಗನೆ ಒಂದು ಸಾಕ್ಷಿ ಹೇಳುತ್ತೇನೆ. Okay? When I was a young girl here in Bangalore, when we came to Bangalore, it was 94. 94 ನಾವು ಬೆಂಗಳೂರಿಗೆ ಬಂದಾಗ Continue, it's okay. Okay, we lived in a small house in an area called Domlur. ದೊಂಬ್ಳು ಎಂಬ ಸ್ಥಳದಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ನಾವು ವಾಸ The rent ಮಾಡಿದ್ದೇವೆ. those days was 2,000 rupees. ಆ ದಿನಗಳಲ್ಲಿ Per month. ಆ ಬಾಡಿಗೆ 2,000 ರೂಪಾಯಿ ಒಂದು ತಿಂಗಳಿಗೆ. And my parents couldn't afford it. ನಮ್ಮ ತಂದೆ ತಾಯಿಯಿಂದ ಅದನ್ನ ಕಟ್ಟೋಕೆ ಆಗ್ತಾ ಇರ್ಲಿಲ್ಲ. They had to struggle to make ends meet. ಆ ಒಂದು ಕಾರ್ಯಗಳನ್ನ ನಡೆಸೋದಕ್ಕೆ ಅವರು ತುಂಬಾ Many ಕಷ್ಟಪಡಬೇಕಾಗಿತ್ತು. times I remember standing outside the class in school because we had not paid the fees. ನಾವು ಫೀಸ್ ಕಟ್ಟದೆ ಕಾರಣದಿಂದ ಅನೇಕ ಸಾರಿ ನಾವು ಕ್ಲಾಸ್ಗೆ ಹೊರಗಡೆ So it's ನಿಂತಿದ್ದೇವೆ. not just you that is going through this. I have been through it. I have seen it. ಬರೀ ನೀವು ಮಾತ್ರ ಅಲ್ಲ, ನಾನು ಈ ಒಂದು ದಾರಿಯನ್ನು ಹಾದಿ But you ಬಂದಿದ್ದೇನೆ. see from where to where we have come today. ಆದ್ರೆ ಇವತ್ತು ಎಲ್ಲಿಂದ ನಾವು ಎಲ್ಲಿಗೆ ಬಂದಿದ್ದೇವೆ. Guess what the name of that house was? ಆ ಮನೆ ಹೆಸರು ಏನು ಎಂಬುದನ್ನ That place guess where my ಮಾಡಿ. sister and I learned to sing praises to God. ಆ ಒಂದು ಸ್ಥಳದಲ್ಲಿ ನಾನು ನನ್ನ ಸಹೋದರಿ That place ದೇವರಿಗೆ ಸ್ತುತಿ where my ಮಾಡೋದಕ್ಕೆ ಕಲಿತೀವಿ. parents would play praise and worship song the moment they woke up in the morning. ಆ ಒಂದು ಸ್ಥಳದಲ್ಲಿ ನಮ್ಮ ತಂದೆ ತಾಯಿ ಬೆಳಿಗ್ಗೆ ಎದ್ದ That ತಕ್ಷಣ place ಸ್ತುತಿ where ಆರಾಧನೆ we ಹಾಡುಗಳನ್ನು ಹಾಕುವರು. heard these songs being played over and over so much that every time we needed to sing something, only these songs would come out of our mouths. ಆ ಒಂದು ಸ್ಥಳದಲ್ಲಿ ದಿನ ಈ ಹಾಡುಗಳನ್ನೇ ಕೇಳ್ತಾ ಇದ್ವಿ. ನಾವು ಹಾಡಬೇಕು ಅನ್ನೋವಾಗ ಈ ಹಾಡೇ ನಮ್ಮ ಬಾಯಲ್ಲಿ The ಬರ್ತಾ ಇತ್ತು. name of that house was Beraka. ಆ ಮನೆಯ ಹೆಸರು ಬೆರಾಕ. Blessing. ಆಶೀರ್ವಾದ, Blessing. ಆಶೀರ್ವಾದ, Blessing. ಆಶೀರ್ವಾದ. May you turn into a Beraka yourself. ನೀವೇ ಒಂದು ಬೆರಾಕವಾಗಿ May ಬದಲಾವಣೆ you ಆಗಿ have the blessing of the Lord operating in your life, in all the areas of your life. ನಿಮ್ಮ ಜೀವನದಲ್ಲಿ ಎಲ್ಲಾ ಕಡೆಯೂ ದೇವರ May ಆಶೀರ್ವಾದವು you ಕೆಲಸ become a ಮಾಡಲಿ. praise machine, ನೀವು ಸ್ತುತಿ ಮಾಡುವ a worship ಮನುಷ್ಯನಾಗಿರಿ, machine. ಆರಾಧಿಸುವ Every ಮನುಷ್ಯನಾಗಿರಿ. time you face your fear, you will look at it and say, my God is bigger than you. ಪ್ರತಿ ಸಾರಿ ನೀವು ನಿಮ್ಮ ಭಯವನ್ನು ನೋಡುವಾಗ ನೀವು ಅದನ್ನ ನೋಡಿ ಹೇಳುತ್ತೀರಾ, You ನಿನಗಿಂತ ನನ್ನ ದೇವರು won't ದೊಡ್ಡವನು. run away in fear. ನೀವು ಭಯದಿಂದ ಓಡಿ Those ಹೋಗೋದಿಲ್ಲ. days of running away are over. ಆ ಓಡಿ ಹೋದ ದಿನಗಳು You are ಮುಗಿದೋಯ್ತು. not a scared cat anymore. ಇನ್ನು ಮೇಲೆ ನೀವು ಭಯಪಡುವ ಬೆಕ್ಕು You ಅಲ್ಲ. are a bold lion. ನೀವು ಧೈರ್ಯವಾಗಿರುವ A ಸಿಂಹ. bold lion. ನೀವು ಧೈರ್ಯವಾಗಿರುವ A ಸಿಂಹ. cub of the Lion of Judah. ನೀವು ಯೆಹೂದ ರಾಜ That's your ಸಿಂಹವಾಗಿದ್ದೀರಾ. identity in Christ. ಅದೇ ಕ್ರಿಸ್ತನಲ್ಲಿ ನಿಮ್ಮ That's ಗುರುತಾಗಿದೆ. your identity in Christ. ಅದೇ ನೀವು ಕ್ರಿಸ್ತನಲ್ಲಿ You ನಿಮ್ಮ will not run ಗುರುತಾಗಿದೆ. away anymore. ಇನ್ನು ಮೇಲೆ ನೀವು ಭಯಪಟ್ಟು You will ಓಡುವುದಿಲ್ಲ. not be afraid of your enemies anymore. ನಿಮ್ಮ ವೈರಿಗಳನ್ನು ನೋಡಿ ನೀವು ಭಯಪಡುವುದಿಲ್ಲ. You are a praise machine. ನೀವು ಸ್ತುತಿಸುವ ಮನುಷ್ಯ. A walking, talking Baraka. ನೀವು ನಡೆದಾಡುವ A blessing to the generations. ತಲೆಮಾರುಗಳಿಗೆ People ಆಶೀರ್ವಾದವಾಗಿದ್ದೀರಾ. fear you. ಜನರು ನಿಮ್ಮನ್ನು They ನೋಡಿ will not touch ಭಯಪಡುತ್ತಾರೆ. you. ಅವರು ನಿಮ್ಮನ್ನು They will not ಮುಟ್ಟುವುದಿಲ್ಲ. scheme against you anymore. ನಿಮಗೆ ವಿರುದ್ಧವಾಗಿ ಅವರು All of ಕಾರ್ಯಗಳನ್ನು that is in the ಮಾಡುವುದಿಲ್ಲ. past. Because you know how to use the key of praise. ಯಾಕಂದ್ರೆ ನಿಮಗೆ ಗೊತ್ತಿದೆ ಸ್ತುತಿ ಎಂಬ ಆ ಬೀಗದ ಕೈಯಲ್ಲಿ. All right. Let's pray. Thank you, Father God. In the name of the Father, Son, and the Spirit, we pray. Thank you, Father God. Last minute, we got an opportunity to demonstrate the power of the Holy Spirit. அதற்காக ஸ்தோத்தரிக்கிறோம் ராஜா. இந்த பிள்ளைக்கு நீங்கள் சுகத்தை கொடுத்தீங்க. ஸ்தோத்திரம் இயேசு கிறிஸ்துவின் நாமத்தினால் ஜெபிக்கிறோம். ஆமென். ஹல்லேலூயா. சபை முடிந்தது. போகும்போது ஒருவர் சந்திங்க, நல்ல வார்த்தைகளை சொல்லி ஆசீர்வாதமான வார்த்தைகளை பேசுங்க. ஆமென். ஃபெலோஷிப் பண்ணுங்க. God bless you.